सहस्रजीवृषा पुरुषः सहस्राक्षः सहस्रपाद सभौमिं विश्वदो ऋत्वा अत्यतिष्ठदशाङ्गुलं कल्याणाद्भुतगात्राय कामिधार्थप्रदायिनीं श्रीमद्वेङ्कटनाथायां श्रीनिवासाय मङ्गलम् इदं विष्णुर्विचक्रमे त्रयधानिदेपदं समूढपस्यमागुं सुरें ॐ वसुदैवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् ॐ नमो नारायणाय 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 ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಪೂರಿಯಲ್ಲಿರ್ತಕ್ಕಂಥ ಜಗನ್ನಾಥ ಕ್ಷೇತ್ರವನ್ನು ಈಗಾಗಲೇ ನಿನ್ನೆನೂ ಪೂಜಾ ಅನುಷ್ಠಾನ ಮಾಡಿದ್ವಿ. ಜಗನ್ನಾಥ ಹಾಗೂ ಬಲರಾಮ ಹಾಗೂ ಸುಭದ್ರಾದೇವಿ ಈ ವಿಶೇಷವಾಗಿರ್ತಕ್ಕಂಥ ದೇವರ ಅನುಷ್ಠಾನ ಕಲಿಯುಗದಲ್ಲಿ ಶ್ರೀಕೃಷ್ಣನ ಹೃದಯ ಇರತಕ್ಕಂಥ ಸಾನ್ನಿಧ್ಯ ಯಾವುದಂದರೆ ಅದು ಪೂರಿ ಜಗನ್ನಾಥ ಕ್ಷೇತ್ರ. ಅಂತಹ ಪೂರಿ ಜಗನ್ನಾಥಲ್ಲಿ ಆ ಜಗನ್ನಾಥ ಮಂದಿರದಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಮರದಿಂದ ಮಾಡಿರ್ತಕ್ಕಂಥ ವಿಗ್ರಹ ಆದರೂ 12 ವರ್ಷಕ್ಕೆ ಒಂದಾವರ್ತಿ ಚೇಂಜ್ ಮಾಡುವಂಥದ್ದು, ಒಂದಾವರ್ತಿ ಬದಲಾವಣೆ ಆಗುವಂಥದ್ದು ಪೂರಿ ಜಗನ್ನಾಥ ಕ್ಷೇತ್ರದ ಒಂದು ವಿಶೇಷವಾಗಿರುವ ಸಾನ್ನಿಧ್ಯ. ಪೂರಿ ಜಗನ್ನಾಥ ಮಂದಿರ ಇವತ್ತಿಗೂ ಸಾಕಷ್ಟು ವಿಸ್ಮಯಗಳನ್ನೇ ತೋರಿಸ್ತಾ ಇದೆ. ಸಾಕಷ್ಟು ವಿಸ್ಮಯಗಳಿಂದ ಕೂಡಿರ್ತಕ್ಕಂತಹ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಪೂರಿ ಜಗನ್ನಾಥ ಕ್ಷೇತ್ರ. ಅಂತಹ ಜಗನ್ನಾಥನ ಮಂದಿರವನ್ನು ದರ್ಶನ ಮಾಡಲಿಕ್ಕಾಗಿ ನಾಳೆ ಮತ್ತು ನಾಳಿದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ಸ್ವಾಮಿಯ ಸಾನ್ನಿಧ್ಯದಲ್ಲೇ ನಡೀತಕ್ಕಂಥ ಒಂದು ಮಹಾಸುದರ್ಶನ ಹೋಮ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ನಾಳೆ ನಡೀತಕ್ಕಂಥ ನಾಳೆ ಮತ್ತು ನಾಳಿದ್ದು 2 ದಿನಗಳ ಕಾರ್ಯಕ್ರಮ ಬಹಳ ಅದ್ಧೂರಿತವಾದಂಥ ಕಾರ್ಯಕ್ರಮ. ಶ್ರೀ ಕ್ಷೇತ್ರದಲ್ಲಿ ಮಹಾಸುದರ್ಶನ ಯಾಗವನ್ನು ಸಾಯಿಶುಪ್ ಟೂರ್ಸ್ ಜೊತೆಯಲ್ಲಿ ಇವತ್ತು ನಾವು ನಡೆಸ್ತಾ ಇದ್ದೇವೆ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕವೇ ಸರಿ. ಅತ್ತ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಆಲಯ ಉದ್ಘಾಟನಾ ಸಮಾರಂಭ ಅದು ಸಮೀಪದಲ್ಲಿದೆ. ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಆಲಯ ಈಗ ತಾವು ನೋಡ್ತಿರ್ತಕ್ಕಂಥದ್ದು ಪೂರಿ ಜಗನ್ನಾಥನ ಆಲಯ. ಪೂರಿ ಜಗನ್ನಾಥನ ಕ್ಷೇತ್ರದಲ್ಲಿ ಸ್ವಾಮಿಗೆ ನಡೀತಿರ್ತಕ್ಕಂಥ ಆರತಿಯನ್ನು ದರ್ಶನ ಮಾಡ್ತಾ ಇದ್ದೀರಿ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗೂ ಇವತ್ತಿಗೂ ಸಹಿತ ವಿಜ್ಞಾನದಲ್ಲಿ ಯಾರು ವಿಜ್ಞಾನಿಗಳಾಗಿದ್ದಾರೆ, ವಿಜ್ಞಾನಿಗಳಾಗಿ ಏನೋ ಒಂದು ಪರೀಕ್ಷೆ ಮಾಡಬೇಕು, ಇಲ್ಲಿ ಏನು ಸತ್ಯಾಸತ್ಯತೆಗಳೆಂಬತಕ್ಕಂಥವರಿಗೆ ಇವತ್ತಿಗೂ ಅಲ್ಲಿರ್ತಕ್ಕಂಥ ಮರ್ಮವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದಂಥ ಪ್ರಸಿದ್ಧಿಯಲ್ಲಿರ್ತಕ್ಕಂಥ ಕ್ಷೇತ್ರ ಪೂರಿ ಜಗನ್ನಾಥ ಮಂದಿರ. ಅಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನ, ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಅಲ್ಲಿ ಅನುಷ್ಠಾನಗಳಾಗಲಿ, ಅಲ್ಲಿ ಪೂಜಾ ಪದ್ಧತಿಗಳಾಗಲಿ, ಅಲ್ಲಿ ಸಿಗ್ತಕ್ಕಂಥ ಪ್ರಸಾದ ಆಗಲಿ, ದಿನ ಬೆಳಗ್ಗಿನಿಂದ ಸಂಜೆವರೆಗೂ ನಡೀತಕ್ಕಂಥ ಅನುಷ್ಠಾನದ ಪೂಜಾ ಪದ್ಧತಿ, ಬರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರು. ಅಷ್ಟು ಜನ ಭಕ್ತರು ಬಂದರೂ ಸಹಿತ ತಾಯಿ ಅನ್ನಪೂರ್ಣೇಶ್ವರಿ, ತಾಯಿ ಮಹಾಲಕ್ಷ್ಮಿಯೇ ಖುದ್ದಾಗಿ ನಿಂತು ಅಲ್ಲಿ ಪಾಕಶಾಲೆಯಲ್ಲಿ ನಿಂತು ಪ್ರತಿಯೊಂದು ವಿಚಾರವನ್ನು ಸಹಿತ ಅಂದರೆ ಪ್ರತಿಯೊಂದು ನೈವೇದ್ಯವನ್ನು ಸಹಿತ ತಾಯಿ ಮಹಾಲಕ್ಷ್ಮಿಯ ಹತ್ತಿರದಿಂದ ನಿಂತು ಶ್ರೀಕೃಷ್ಣ ಪರಮಾತ್ಮನಿಗೆ ಮಹಾವಿಷ್ಣುವಿಗೆ ನೈವೇದ್ಯವನ್ನು ಕಳಿಸುವಂತಹದ್ದು ಇಂದಿಗೂ ಪ್ರತೀತಿ ಇದೆ. ಹಾಗಾಗಿ ಪೂರಿ ಕ್ಷೇತ್ರದಲ್ಲಿ ಜಗನ್ನಾಥ ಮಂದಿರದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ಸುಂದರವಾದಂತಹ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಸ್ವಾಮಿಗೆ ನಡೆದಂಥ ಈ ಮಹಾಮಂಗಳಾರತಿಯನ್ನು ನೋಡ್ತಾ ಇದ್ದೀರಿ. ವಸುದೈವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ತಿಗೆ ಗುರುವಾಗಿರ್ತಕ್ಕಂಥವನು ಕೃಷ್ಣ ತನ್ನ ಜವಾಬ್ದಾರಿತವಾದಂಥ ಕಾಯಕವನ್ನು ಆ ಯುಗದಲ್ಲಿ ತನ್ನ ಪೂರ್ಣ ಜವಾಬ್ದಾರಿಯನ್ನು ಮುಗಿಸಿ ತಾನು ಆ ದೇಹವನ್ನು ವಿಸರ್ಜನೆ ಮಾಡ್ತಾನೆ. ಆದರೆ ದೇಹದ ಒಳಗಿರ್ತಕ್ಕಂಥ ಹೃದಯವನ್ನು ಮಾತ್ರ ಇವತ್ತಿಗೂ ಹೃದಯ ಮಿಡಿಯುವಂಥ ಕಾಲ ಎಲ್ಲಿ ನೋಡಬಹುದು? ಅದು ಪೂರಿ ಕ್ಷೇತ್ರದಲ್ಲಿ ಮಾತ್ರ. ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಇವತ್ತಿಗೂ ಸಹಿತ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಇವತ್ತಿಗೂ ಇದೆ. ಆ ಹೃದಯದ ಬಡಿತ ಇವತ್ತಿಗೂ ಬಡಿತಾ ಇದೆ. ಇವತ್ತಿಗೂ ಸಹಿತ ಸ್ವಾಮಿಯಲ್ಲಿ ನಿಂತು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಾ ಇದ್ದಾನೆ ಎಂಬಂತ ಹೇಳೋದಕ್ಕೆ ಸಾಕಷ್ಟು ಆಧಾರಗಳು ಇವತ್ತಿಗೂ ಇದೆ. ದೇವಾಲಯದ ಮೇಲೆ, ಗುಡಿಯ ಮೇಲಿರ್ತಕ್ಕಂಥ ಆ ಸುದರ್ಶನ ಚಕ್ರ ಇವತ್ತಿಗೂ ಸಹಿತ ಪ್ರತಿಯೊಬ್ಬರನ್ನು ಸಹಿತ ಆಕರ್ಷಣೆ ಮಾಡುತ್ತೆ. ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ಗರ್ಭಾಲಯದಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನಕ್ಕೂ ಮುನ್ನ ಮೇಲ್ಭಾಗದಲ್ಲಿರ್ತಕ್ಕಂಥ ಸುದರ್ಶನ ಚಕ್ರವನ್ನು ಯಾವುದೇ ದಿಕ್ಕಲ್ಲಿ ನಿಂತು ನೀವು ಯಾವ ಮೂಲೆಗೆ ಹೋಗಿ ನೋಡಿದ್ರು ಅದು ಸುದರ್ಶನ ಚಕ್ರ ನಿಮ್ಮನ್ನೇ ನೋಡ್ತಾ ಇರುತ್ತೆ. ಅಂತಹ ಒಂದು ಅದ್ಭುತವಾದಂತಹ ಚಕ್ರವನ್ನು ನೋಡಬೇಕಾದ್ರೆ ನೀವು ಪೂರಿ ಜಗನ್ನಾಥ ಕ್ಷೇತ್ರಕ್ಕೆ ಬರಬೇಕು. ಒಡಿಸ್ಸಾ ಪ್ರಾಂತ್ಯದಲ್ಲಿರ್ತಕ್ಕಂತಹ ಪೂರಿ ಜಗನ್ನಾಥ, ಅಲ್ಲಿರ್ತಕ್ಕಂಥ ಸ್ವಾಮಿಯ ಸಾನ್ನಿಧ್ಯ, ಅಲ್ಲಿ ಸ್ವಾಮಿಗೆ ನೈವೇದ್ಯ ಮಾಡುವಂಥ ಪದಾರ್ಥಗಳು,
ಅಲ್ಲಿ ಇವತ್ತಿಗೂ ಸಹಿತ ಮಣ್ಣಿನ ಮಡಿಕೆಯಿಂದಲೇ ಸ್ವಾಮಿಗೆ ನೈವೇದ್ಯವನ್ನು ಮಾಡತಕ್ಕಂಥದ್ದು. 7 ಮಡಿಕೆಗಳನ್ನು ಇಟ್ಟು ತಳಗಡೆ ಬೆಂಕಿಯ ಉರಿಯನ್ನು ಹಾಕಿದ್ರೆ ಆ ಉರಿ ಹಾಕಿರ್ತಕ್ಕಂಥ ಮೊದಲನೇ ಮಡಿಕೆಯ ಶಾಖಕ್ಕಿನ್ನ ಮೇಲ್ಭಾಗದಲ್ಲಿರ್ತಕ್ಕಂಥ 7ನೇ ಮಡಿಕೆಯಲ್ಲಿ ಶಾಖ ಬಂದು ಅಲ್ಲಿ ಸ್ವಾಮಿಯ ನೈವೇದ್ಯ ಅಲ್ಲಿ ಪ್ರಾರಂಭ ಆಯಿತು ಅಂದರೆ ಅದು ಶಾಸ್ತ್ರಬದ್ಧವಾದಂತಹ ನೈವೇದ್ಯವಾಗುತ್ತೆ. ಅದನ್ನೇ ಸ್ವಾಮಿಗೆ ನೈವೇದ್ಯಕ್ಕೆ ತರುವಂಥ ಒಂದು ಪ್ರಕ್ರಿಯೆ ಇವತ್ತಿಗೂ ನಡೀತಾ ಇದೆ. ಏನಾದರೂ ಒಂದಷ್ಟು ಪವಾಡಗಳನ್ನು ನೋಡ್ಬೋದಾದರೆ ಕಲಿಯುಗದಲ್ಲಿ ಎಷ್ಟೋ ಜನ ಹೇಳ್ತಾರೆ ಜ್ಞಾನಿಗಳು ವಿಜ್ಞಾನಿಗಳು, ಇಲ್ಲ ವಿಜ್ಞಾನವೇ ಮೊದಲು, ವಿಜ್ಞಾನವೇ ಸರಿ, ವಿಜ್ಞಾನದಿಂದಲೇ ಎಲ್ಲವೂ ಅಂತ. ಸರಿಯೇ, ಎಲ್ಲವೂ ವಿಜ್ಞಾನದಿಂದಲೇ ಆಗಲಿ, ಆದರೆ ವಿಜ್ಞಾನಕ್ಕೆ ಮೆಲುಗಾಗಿರ್ತಕ್ಕಂಥದ್ದು ಎಲ್ಲರೂ ಕಣ್ಹುಬ್ಬೇರಿಸುವಂಥ ಒಂದು ಪ್ರಕ್ರಿಯೆಗಳೆಲ್ಲಿದೆ ಅಂದರೆ ಅದು ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಮಾತ್ರ. ಬೀಸುವ ಗಾಳಿಗೆ ಬಾವುಟ ಹಾರತಕ್ಕಂಥದ್ದು ಸತ್ಯ, ಆದರೆ ಗಾಳಿಗೆ ಎದುರಾಗಿ ನಡೀತಕ್ಕಂತಹ ಬಾವುಟ ಎಲ್ಲಾದರೂ ನೋಡ್ಬೋದಾದರೆ ಅದು ಪೂರಿ ಕ್ಷೇತ್ರದಲ್ಲಿ ಮಾತ್ರ. ಹಾಗೆ ಇಷ್ಟು ಪವಾಡಗಳಿರ್ತಕ್ಕಂಥ ಈ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದೆಲ್ಲವನ್ನೂ ಸಹಿತ ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು, ಅಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ, ನಮ್ಮ ಜೀ ಕನ್ನಡ. ಜೀ ಕನ್ನಡದಲ್ಲಿ ಇಂತಹ ಒಂದು ಅತ್ಯದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು. ಇಲ್ಲಿವರೆಗೂ ಸಾಕಷ್ಟು ಪುಣ್ಯಕ್ಷೇತ್ರಗಳಿಗೆ ನಾವು ಹೋಗಿದ್ದೀವಿ, ಕ್ಷೇತ್ರಗಳನ್ನು ದರ್ಶನ ಮಾಡಿದ್ದೀವಿ, ಕ್ಷೇತ್ರಗಳಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನು, ಅಲ್ಲಿರುವಂಥ ಸ್ವಾರಸ್ಯಕರವಾದಂಥ ವಿಚಾರವನ್ನು ತಂದು ಉಣಬಡಿಸಿದ್ದೀವಿ. ಆದರೆ ಈ ಬಾರಿ ಒಂದು ಹೊಸ ಪ್ರಯತ್ನವೇ ಸರಿ. ಪೂರಿ ಜಗನ್ನಾಥ ಕ್ಷೇತ್ರ ಒಂದು ಕಡೆ ಸಮುದ್ರದ ಅಲೆಗಳು, ಸಮುದ್ರದ ಅಬ್ಬರ, ಆ ಸಮುದ್ರದ ಅಬ್ಬರ ಅಲೆಗಳು ಸಹಿತ ಗರ್ಭಗುಡಿಯೊಳಗಿರ್ತಕ್ಕಂಥ ಸ್ವಾಮಿಯ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ದರ್ಶನ ಮಾಡ್ತಾ ಧ್ಯಾನಸಕ್ತರಾಗಿ ಅಲ್ಲಿ ಕೂತ್ಕೊಳ್ತಾರೋ ಅವರಿಗೆ ಈ ಅಲೆಗಳ ಶಬ್ದ ಸಹಿತ ಬರಬಾರದು ಎಂಬತಕ್ಕಂಥ ಒಂದು ವಾಸ್ತುಶಿಲ್ಪ ಆ ದೇವಾಲಯದಲ್ಲಿದೆ. ದೇವಾಲಯದ ಹೊರಗಡೆ ಇದ್ದರೆ ಸಮುದ್ರ ರಾಜನ ಶಬ್ದ, ದೇವಾಲಯದ ಒಳಗಡೆ ಪ್ರವೇಶ ಮಾಡಿದ್ರೆ ಸಮುದ್ರದ ಅಲೆಗಳೆಲ್ಲ, ಸಮುದ್ರ ಇರೋದೇ ಗೊತ್ತಾಗುವುದಿಲ್ಲ. ಅಂತಹ ಒಂದು ಪವಾಡಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ವಿಶೇಷವಾದಂಥ ಬೃಹತ್ ಮಟ್ಟದ ಆಲಯ. ಎಷ್ಟೇ ಭೂಕಂಪನಗಳಾಗಿ ಭೂಕಂಪ ಆದರೂ ಸಹಿತ ಇವತ್ತಿಗೂ ಒಂದು ಸಣ್ಣದಾದಂಥ ಒಂದು ಕಲ್ಲು ಸಹಿತ ಅಲೆಗಾಡದಿರತಕ್ಕಂಥದ್ದು. ಅಷ್ಟು ಬೃಹತ್ ಮಟ್ಟದ ಒಂದು ವಿಶೇಷವಾಗಿರ್ತಕ್ಕಂಥ ಗೋಪುರ. ಆ ಗೋಪುರದ ಮೇಲೆ ಇವತ್ತಿಗೂ ಯಾವುದೇ ಒಂದು ಪಕ್ಷಿಗಳಾಗಲಿ ಸಹಿತ ಹಾರಲಿಕ್ಕೆ ಆಗದಿರತಕ್ಕಂಥದ್ದು, ಅಥವಾ ಮಾನವ ನಿರ್ಮಿತವಾಗಿರ್ತಕ್ಕಂಥ ಒಂದು ಹೆಲಿಕಾಪ್ಟರ್ ಇರಲಿ ಅಥವಾ ಒಂದು ಫ್ಲೈಟ್ ಆಗಲಿ ಯಾವುದೂ ಸಹಿತ ಆ ಚಕ್ರದ ಮೇಲೆ, ಸುದರ್ಶನ ಚಕ್ರದ ಮೇಲೆ ಅಂದರೆ ದೇವಾಲಯದ ಮೇಲ್ಭಾಗದಲ್ಲಿ ಫ್ಲೈಟ್ ಸಹಿತ ಬರ್ದಿರ ಇರ್ತಕ್ಕಂತಹದ್ದು. ಅಂತಹ ಒಂದು ಸಾನ್ನಿಧ್ಯವೇ ಪೂರಿ ಜಗನ್ನಾಥ ಕ್ಷೇತ್ರ. ಅಂತಹ ಕ್ಷೇತ್ರ ಜೊತೆಗೆ ಇವತ್ತು ಸಹಿತ ಶ್ರೀಕೃಷ್ಣ ಬಲರಾಮರ ವಿಶೇಷವಾಗಿರ್ತಕ್ಕಂಥ ಸುಭದ್ರಾದೇವಿಯ ಅನುಷ್ಠಾನವನ್ನು ಇವತ್ತಿನ ಕಾರ್ಯಕ್ರಮದಲ್ಲೂ ನಡೆಸೋಣ. ಎಲ್ಲರಿಗೂ ಮಂಗಳವಾಗಲಿ, ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹಾಕುವ ಪ್ರತಿ ಹೆಜ್ಜೆ, ಮಾಡುವಂಥ ಪ್ರತಿಯೊಂದು ಕೆಲಸ, ಯಾವುದೇ ಒಂದು ಆಲೋಚನೆಯಾದರೂ ಅದು ದೈವದತ್ತವಾಗಿ ದೇವರ ಕೃಪಾಶೀರ್ವಾದದಿಂದ ಮಾತ್ರವೇ ಸಾಧ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ಬುಧವಾರ, ಮಹಾವಿಷ್ಣುವಿನ ಆರಾಧನೆ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ, ಅದರಲ್ಲೂ ಕೃಷ್ಣ, ಬಲರಾಮ, ಸುಭದ್ರೆ, ಆ ಸುಭದ್ರಾದೇವಿಯನ್ನೂ ಸಹಿತ ಆರಾಧನೆ ಮಾಡತಕ್ಕಂಥದ್ದು. ಹಾಗೆ ಆ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿರ್ತಕ್ಕಂಥ ಇಂತಹ ಒಂದು ಸಾಕಷ್ಟು ಪವಾಡಗಳಿದೆ, ಒಂದ ಎರಡ. ಇವತ್ತಿಗೂ ಸಹಿತ ಆ ಪವಾಡಗಳಲ್ಲಿ ಹಾಗಿರೋದ್ರಿಂದಲೇ ಬರ್ತಕ್ಕಂಥ ಭಕ್ತರ ಸಾಗರ ಸಾಕಷ್ಟು ಜನ ಇದೆ. ಏನೇ ಆದರೂ ನಡೀತಕ್ಕಂತಹ ಆ ಒಂದು ಮಹತ್ತರವಾಗಿರ್ತಕ್ಕಂಥ ಮಹಾಯಜ್ಞದಲ್ಲಿ ತಾವೆಲ್ಲ ಯಾರು ಬಂದಿದ್ದೀರೋ ಸಂತೋಷ. ಬರಲಿಕ್ಕಾಗದಿರತಕ್ಕಂಥವರು ನಿಮ್ಮ ಹೆಸರಲ್ಲೂ ನಾನು ಸಂಕಲ್ಪ ನಡೆಸ್ತೇನೆ. ಲೋಕ ಕಲ್ಯಾಣಾರ್ಥವಾಗಿ ಎಂಬತಕ್ಕಂಥ ಒಂದು ಮಹಾ ಸಂಕಲ್ಪವನ್ನು ಮೊದಲು ತೆಗೆದುಕೊಂಡು, ಅದಾದ ನಂತರ ರೈತರಿಗಾಗಿ, ಯೋಧರಿಗಾಗಿ, ಇದು ನಿಮ್ಮ ಆನಂದ್ ಗುರೂಜಿಯವರು ಎಲ್ಲೇ ಹೋದರೂ ಸಹಿತ ಮಾಡಿಸುವಂಥ ಸಂಕಲ್ಪ ಇದ್ದೇ ಇರುತ್ತೆ, ಅದು ನಾನು ಮಾಡ್ತೀನಿ. ಹಾಗೆ ಈಗ ಈ ಮಧ್ಯದಲ್ಲಿ ಯಾರೆಲ್ಲ ಸಂಕಷ್ಟದಲ್ಲಿದ್ದೀರಿ, ಯಾರೆಲ್ಲ ಅನಾರೋಗ್ಯಕ್ಕೆ ತುತ್ತಾಗಿದ್ದೀರಿ, ಯಾರೆಲ್ಲ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸ್ವಾಮಿ ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆ ಮಾಡಲಿಕ್ಕೆ ಬರೋಕ್ಕಾಗ್ತಾ ಇಲ್ಲ, ಅಂತಹವ್ರಿಗೂ ಸಹಿತ ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ದೇವರ ಸಾನ್ನಿಧ್ಯದಲ್ಲಿ, ಪೂರಿ ಜಗನ್ನಾಥನ ಆ ಸಾನ್ನಿಧ್ಯದಲ್ಲಿ ನಿಂತಾಗ ಸರ್ವರಿಗೂ ಸಹಿತ ಅನುಕೂಲ ಆಗಲಿ, ಎಲ್ಲರಿಗೂ ನಿನ್ನ ಅನುಗ್ರಹ ಸಿಗಲಿ ಭಗವಂತ ಅಂತೇಳಿ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆಯನ್ನು ಸಹಿತ ನಾನು ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲವನ್ನು ತಿಳಿದು ರಾಶಿಫಲದತ್ತ ಒಂದಷ್ಟು ಗಮನ ಹರಿಸಿ ಒಂದಷ್ಟು ಫೋನ್ ಕರೆಗಳನ್ನು ಸಹಿತ ತೆಗೆದುಕೊಳ್ಬೇಕು. ಇದರ ಮಧ್ಯದಲ್ಲಿ ತಮ್ಮೆಲ್ಲರಿಗೂ ಒಂದು ಕಿವಿ ಮಾತು. ಮಹರ್ಷಿ ಮಂದಿರದಲ್ಲಿ ಮಹಾಮೃತ್ತಿಗೆ ಪ್ರಸಾದಕ್ಕಾಗಿ ನಾವೊಂದು ವಾಟ್ಸಪ್ ನಂಬರ್ ಕೊಟ್ಟಿದ್ವಿ. ಈ ಹಿಂದೆನೂ ಒಂದು ಸತಿ ವಾಟ್ಸಪ್ ನಂಬರು ಅದು ಬ್ಲ್ಯಾಕ್ ಆಗಿ ಅದು ಸಾಕಷ್ಟು ತೊಂದರೆಯ ಒಳಗಾಗಿ ಆ ನಂಬರ್ಗೆ ಸರಿಯಾಗಿ ಮೆಸೇಜ್ ಬರಲೇ ಇಲ್ಲ. ಈಗಂತೂ 4 ದಿವಸ ಆಗೋಯ್ತು.
4 ದಿವಸದಿಂದ ಆ ನಂಬರ್ ವರ್ಕೇ ಆಗ್ತಾ ಇಲ್ಲ. ಬಹುಶಃ ಯಾಕೆ ಈ ಕಂಪನಿಗಳು ಹೀಗೆ ಮಾಡುತ್ತೋ ಅದು ನನಗೆ ಗೊತ್ತಿಲ್ಲ. ಆದರೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಅದನ್ನು ಪುನಃ ಓಪನ್ ಮಾಡಿಸ್ಲಿಕ್ಕೆ. ಏನು ಮಾಡಿದ್ರೂ ಆ ನಂಬರ್ ಓಪನ್ ಆಗ್ತಿಲ್ಲ. ಅಥವಾ ಅದನ್ನು ಓಪನ್ ಮಾಡಿಸೋಂಥ ವಿಧಿವಿಧಾನ ನಮಗೆ ಸರಿಯಾಗಿ ಗೊತ್ತಾಗ್ತಿದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಯಾರೆಲ್ಲ ವಾಟ್ಸಪ್ಗೆ ಕರೆ ಮಾಡಿ ನಿಮ್ಮ ಡೀಟೇಲ್ಸನ್ನು ಕಳಿಸ್ಬೇಕು ಅಂತ ಆ ನಂಬರ್ಗೆ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಆಗ್ತಾ ಇಲ್ವಲ್ಲ, ಅದಕ್ಕೆ ನೀವು ಅನ್ಯತಾ ಭಾವಿಸಬಾರ್ದು. ನಿಮಗೆ ಮಹಾಮೃತ್ತಿಗೆ ಪ್ರಸಾದ ಬೇಕಾದರೆ ತಾವು ನೇರವಾಗಿ ಆಶ್ರಮಕ್ಕೆ ಬನ್ನಿ, ಸ್ವಾಮಿನ ದರ್ಶನ ಮಾಡಿ, ಲಕ್ಷ್ಮೀ ಬೋರ ಸ್ವಾಮಿನ ದರ್ಶನ ಮಾಡಿಕೊಂಡು ಸ್ವಾಮಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ 11 ಪ್ರದಕ್ಷಿಣೆಗಳನ್ನು ದೇವರ ಸಾನ್ನಿಧ್ಯದಲ್ಲಿ ಆ ಮೃತ್ತಿಗೆ ಬಾಕ್ಸನ್ನು ಕೈಲಿ ಹಿಡಿದು 11 ಪ್ರದಕ್ಷಿಣೆ ಮಾಡಿ ನಂತರ ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ತೊಗೊಂಡು ಹೋಗಿ. ಯಾಕೆಂದರೆ ದೂರಭಾರ ಇದ್ದವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಪ್ರಕ್ರಿಯೆ ನಾವು ಮುಂದಾದ್ವಿ. ಆದರೆ ವಾಟ್ಸಪ್ ಈ ಥರ ಪ್ರಾಬ್ಲಮ್ ಕೊಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಾಗೆ ಅದನ್ನು ಪುನಃ ಓಪನ್ ಮಾಡಿಸ್ಲಿಕ್ಕೆ ಸಾಕಷ್ಟು ಸಾಧನೆ ಮಾಡಿದ್ವಿ ನಾವು. ಆಗಲೂ ಒಂದು ಸತಿ ಸಮಸ್ಯೆ ಆಯಿತು, ಅದು ನಿಮ್ಮ ಮುಂದೆ ನಾವು ಹೇಳಿದ್ವಿ. ಅದಾದಮೇಲೆ ಈಗಂತೂ ಕಳೆದ 4 ದಿವಸದಿಂದ ಅದರ ಮೇಲೆ ಸಾಕಷ್ಟು ನಾವು ಒತ್ತಡ ಏರ್ತಾ ಇದ್ದೀವಿ. ಅದನ್ನು ಬೇಗ ರೆಡಿ ಆಗಲಿ, ಬೇಗ ಸರಿ ಹೋಗಲಿ. ಪಾಪ ಯಾರು ಎಷ್ಟು ಜನ ಮೆಸೇಜ್ ಆಗ್ತಾ ಇದ್ರು ಏನೋ, ಅಥವಾ ಆ ಒಂದು ಮಹಾಮೃತಿಗೆ ಬೇಕು ಅಂತ ನಿಮ್ಮ ಫೋನ್ ನಂಬರು, ನಿಮ್ಮ ಹೆಸರು, ನಿಮ್ಮ ಫೋಟೋ ಇದೆಲ್ಲ ಕಳಿಸ್ತಾ ಇದ್ದೀರಿ ಅಂತ ನಾವು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಸಾಧ್ಯ ಆಗ್ತಾಯಿಲ್ಲ. ನೋಡೋಣ, ಇದು ಹೀಗೆ ಪ್ರಕ್ರಿಯೆ ಮುಂದೆ ಬರೆದ್ರೆ ಬೇರೊಂದು ನಂಬರನ್ನು ನಾನು ಕೊಡಲಿಕ್ಕೆ, ಅದು ಇನ್ನೇನು ಈ ಕಾರ್ಯಕ್ರಮ ಮುಗಿದ ನಂತರ ಬೇರೊಂದು ನಂಬರ್ ಕೊಡಲಿಕ್ಕಾದರೂ ನಾನು ಪ್ರಯತ್ನ ಮಾಡ್ತೇನೆ. ಇನ್ನು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ, ಒಂದು ಮೃತ್ತಿಗೆ ಪ್ರಸಾದದ ಮಾಹಿತಿ ನಿಮಗೆ ಸಿಕ್ಕಾಯಿತು. ಮೃತ್ತಿಗೆ ಪ್ರಸಾದ ಬೇಕು ಅನ್ನೋರು ವಾಟ್ಸಪ್ಗೆ ನಾವೇನು ನಂಬರ್ ಕೊಟ್ಟಿದ್ದೇವೋ ಆ ನಂಬರ್ಗೆ ನೀವು ಮೆಸೇಜ್ ಹಾಕಿದ್ರೆ ನಮಗೆ ಮೆಸೇಜ್ ಬರ್ತಾ ಇಲ್ಲ, ನಾವು ಪುನಃ ನಿಮಗೆ ರಿಪ್ಲೈ ಕೊಡಲಿಕ್ಕೆ ಆಗ್ತಾ ಇಲ್ಲ, ಎಲ್ಲಿಂದ ನಮಗೆ ಕರೆ ಬರ್ತಿದೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ತಾವೇ ಮಹಾಮೃತ್ತಿಗೆ ಪ್ರಸಾದ ಬೇಕು ಅನ್ನೋರು ಆಶ್ರಮಕ್ಕೆ ಬಂದು ಮೃತ್ತಿಗೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳಿ. 2 ಅನುಕೂಲ, ನೀವು ಬಂದಾಗ ಸ್ವಾಮಿ ದರ್ಶನ ಆಗುತ್ತೆ, ಅಲ್ಲಿ ಸಿಗೋ ಪ್ರಸಾದ ಸಿಗುತ್ತೆ, ಅದಾದ ನಂತರ ಮೃತ್ತಿಗೆ ಪ್ರಸಾದವನ್ನು ತೊಗೊಂಡು ಹೋಗ್ಬೋದು. ಇದು ಒಂದು ಭಾಗ. ಇನ್ನು ಇದೇ ಶನಿವಾರದ ದಿವಸ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜಾನುಷ್ಠಾನಕ್ಕಾಗಿ ನಾನು ಬರ್ತಿರ್ತಕ್ಕಂಥದ್ದು ಗದಗು ಮುಂಡರಗಿಗೆ. ಆ ಮುಂಡರಗಿ ಎಂಬತಕ್ಕಂತಹ ತಾಲೂಕಲ್ಲಿ ಅಲ್ಲಿ ನಡೀತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಕ್ಕೆ ನಾನು ಬರ್ತಾ ಇದ್ದೇನೆ. ಬೆಳಗ್ಗೆ ಮತ್ತು ಸಾಯಂಕಾಲ 2 ದ್ವಿಕಾಲಗಳ ಅನುಷ್ಠಾನವನ್ನು ಎಂದು ಆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಸಾನ್ನಿಧ್ಯದಲ್ಲಿ ಮಾಡಬೇಕು. ಸ್ವಾಮಿಯ ಗರ್ಭಗುಡಿಯಲ್ಲಿರ್ತಕ್ಕಂಥ ವಿರಾಜಮಾನ ಆಗಿ ಕೂತು ಲಕ್ಷಾಂತರ ಜನ ಭಕ್ತರಿಗೆ ದರ್ಶನ ಕೊಟ್ಟು ಎಲ್ಲರನ್ನೂ ಅನುಗ್ರಹಿಸ್ತಿರ್ತಕ್ಕಂಥ ಅಯ್ಯಪ್ಪನ ಮೂರ್ತಿಗೆ, ಆ ಪಂಚಲೋಹದ ಮೂರ್ತಿಗೆ ಸ್ವಾಮಿಗೆ ಅಭಿಷೇಕವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ನಾನೇ ನನ್ನ ಸ್ವಹಸ್ತದಿಂದ ಅಭಿಷೇಕ ಮಾಡ್ತೇನೆ. ಅದಾದ ನಂತರ ಶಬರಿಮಲೆಯಲ್ಲಿ ಅಯ್ಯಪ್ಪನಿಗೆ ಅಭಿಷೇಕ ಹೇಗಿರುತ್ತೋ ಅಲ್ಲಿ ಸ್ವಾಮಿಗೆ ಗಂಧ, ಭಸ್ಮ ಮತ್ತು ತುಪ್ಪದಿಂದ ಏನು ಅಭಿಷೇಕ ನಡೆಯುತ್ತೋ, ಹಾಲಿನಿಂದ ಏನು ಅಭಿಷೇಕ ನಡೆಯುತ್ತೋ ಅಂಥದ್ದೇ ಅಷ್ಟೆಲ್ಲ ವಿಶೇಷತೆಗಳನ್ನು ತಾವು ಸಂಧ್ಯಾಕಾಲದ ಅನುಷ್ಠಾನದಲ್ಲಿ ತಾವೆಲ್ಲರೂ ನೇರವಾಗಿ ನೋಡ್ಬೋದು. ಈಗಾಗಲೇ ಉತ್ತರ ಕರ್ನಾಟಕಕ್ಕೆ ಅಯ್ಯಪ್ಪನ ಕಾರ್ಯಕ್ರಮಕ್ಕೆ ಈಗಾಗಲೇ ನಾನು ಸಾಕಷ್ಟು ಕಳೆದ 1-2 ವರ್ಷದ ಹಿಂದೆ ಬಂದದ್ದು, ತಿರುಗಿ ಬರಲಿಕ್ಕಾಗಿಲ್ಲ, ಈಗ ಬರ್ತಾ ಇದ್ದೇನೆ. ತಾವೆಲ್ಲರೂ ಈ ಒಂದು ಮುಂಡರಗಿ ಕಾರ್ಯಕ್ರಮಕ್ಕೆ ಬನ್ನಿ, ಅಯ್ಯಪ್ಪನ ದರ್ಶನ ಮಾಡಿ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಂಜೆ ಆ ಅಯ್ಯಪ್ಪನಿಗೆ ಮಕರ ಜ್ಯೋತಿ ಅಂತಕ್ಕಂಥದ್ದೇ ಒಂದು ವಿಶೇಷ. ಜ್ಯೋತಿ ಅಂದರೆ ಏನು? ದೀಪ. ಆ ದೀಪದ ಆರತಿಯೊಂದಿಗೆ ಬರ್ತಕ್ಕಂಥವ್ರು ಬರಬೇಕಾದ್ರೆ ಹರಿದ್ರ, ಕುಂಕುಮ ಮತ್ತು ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ನೈವೇದ್ಯಕ್ಕೊಂದಿಷ್ಟು ಪ್ರಸಾದ, ಜೊತೆಗೆ 11 ತುಪ್ಪದ ಬತ್ತಿ ಅಥವಾ 11 ಬತ್ತಿಗಳು, 2 ದೀಪ ಸಪರೇಟಾಗಿದ್ದರೂ 11 ಬತ್ತಿಯನ್ನು ಮಂಗಳಾರತಿ ಸಮಯಕ್ಕೆ ಬೇಕಾಗಿರ್ತಕ್ಕಂಥದ್ದು ತಾವೇ ಸ್ವಾಮಿಗೆ ಒಂದು ಆರತಿ ಮಾಡಿ ಸ್ವಾಮಿಗೆ ಪೂಜಾನುಷ್ಠಾನ ಮಾಡಲಿಕ್ಕಾಗಿ ಬರುವ ಪ್ರತಿಯೊಬ್ಬ ತಾಯಂದರೂ ಸಹಿತ ಒಂದು ಆರತಿ ತೆಗೆದುಕೊಂಡು ಬನ್ನಿ. ಎಲ್ಲರೂ ಸೇರೋಣ, ಸಾಮೂಹಿಕವಾದಂಥ ಭಜನೆ ಮಾಡೋಣ, ಅಯ್ಯಪ್ಪನ ಪೂಜೆ ಮಾಡೋಣ, ಅಯ್ಯಪ್ಪನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣ ಅನಿವೃದ್ಧಶ್ಚ ಶೇಷಾದ್ರಿ ಪತರೇವ ಚ. ಶ್ರೀ ಶೋಭಕೃತಾಂ ಸಂವತ್ಸರೇ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ 3/1/2024 ಬುಧವಾರ, ಸಪ್ತಮಿ ಉತ್ತರ ನಕ್ಷತ್ರ. ಇವತ್ತು ಬುಧವಾರ, ಮಹಾವಿಷ್ಣುವಿನ ವಾರ. ಮಹಾವಿಷ್ಣುವಿಗೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಭೂವರಾಹ, ಲಕ್ಷ್ಮೀ ವೆಂಕಟೇಶ್ವರ. ಇವತ್ತಿನ ದಿವಸ ತುಳಸಿಯಿಂದ ಈ ಒಂದು ಧನುರ್ಮಾಸದಲ್ಲಿ ತುಳಸಿಯಿಂದ ಸ್ವಾಮಿಗೊಂದು ಅರ್ಚನಾ ಸಂಕಲ್ಪವನ್ನು ಮಾಡಿ, ಅದರಲ್ಲೂ ಇವತ್ತಿನ ದಿವಸ ಪೂರಿ ಜಗನ್ನಾಥ ಕ್ಷೇತ್ರದ ಒಂದಷ್ಟು ಮಾಹಿತಿಗಳನ್ನು ತಗೊಳ್ತಾ ಇದ್ದೀರಿ. ಹಾಗೆ ಪೂರಿಯಲ್ಲಿರ್ತಕ್ಕಂಥ ತಾವೀಗ ನೋಡ್ತಿರ್ತಕ್ಕಂಥ ಪೂರಿ ದೇವಸ್ಥಾನದ ಒಂದು ಚಿತ್ರೀಕರಣವನ್ನು ನೋಡ್ತಾ ಇದ್ದೀರಿ.
ಈ ಪೂರಿ ದೇವಸ್ಥಾನದ ಗರ್ಭಗುಡಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ವಿಮಾನ ಗೋಪುರ, ಗೋಪುರದ ಮೇಲ್ಭಾಗದಲ್ಲಿರ್ತಕ್ಕಂಥ ಸುದರ್ಶನ ಚಕ್ರ, ಚಕ್ರದ ಮೇಲ್ಭಾಗದಲ್ಲಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಧ್ವಜ ಎಲ್ಲವನ್ನೂ ನೋಡ್ತಾ ಇದ್ದೀರಿ. ಅದರೊಂದಿಗೆ ಸ್ವಾಮಿಯ ಭವ್ಯವಾದಂತಹ ಮೆರವಣಿಗೆಗೆ ಸಿದ್ಧ ಆಗಿರ್ತಕ್ಕಂಥ ಒಂದು ರಥವನ್ನು ಸಹಿತ ನೋಡ್ತಾ ಇದ್ದೀರಿ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಗರ್ಭಗುಡಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಸುದರ್ಶನ ಚಕ್ರ. ಹಾಗೆ ಸ್ವಾಮಿಯ ಈ ಗರ್ಭಾಲಯ ಅಂದರೆ ಏನು ತಾವು ನೋಡ್ತಿದ್ದೀರಿ ಗೋಪುರ, ಈ ಗೋಪುರದ ಅಡಿಯಲ್ಲೇ ಇರ್ತಕ್ಕಂಥದ್ದು ಸ್ವಾಮಿಯ ಮೂಲ ಸಾನ್ನಿಧ್ಯ. ಇಷ್ಟೊಂದು ದೊಡ್ಡದಾದಂತಹ ಆಲಯ ಬಹುಶಃ ಎಲ್ಲೂ ನಾವು ನೋಡಲಿಕ್ಕೆ ಆಗೋದಿಲ್ಲ. ಆದರೆ ಇಂತಹ ಒಂದು ಭವ್ಯವಾದಂಥ ಆಲಯವನ್ನು ಇವತ್ತೂ ನೆನ್ನೆ ಕಟ್ಟಿರ್ತಕ್ಕಂಥದ್ದಲ್ಲ. ಇದಕ್ಕೆ ಇದರದೇ ಆದಂಥ ಇತಿಹಾಸ ಇದೆ, ಇದರದೇ ಆದಂತಹ ಒಂದಷ್ಟು ವರ್ಚಸ್ಸಿದೆ. ಇವತ್ತಿಗೂ ಶಾಸ್ತ್ರ ಸಂಪ್ರದಾಯ, ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ, ತ್ರಿಕಾಲ ಅನುಷ್ಠಾನ, ಬರ್ತಕ್ಕಂತಹ ಭಕ್ತರಿಗೆ ವಿಶೇಷವಾದಂತಹ ಅನ್ನದಾಸೋಹ ಇದೆಲ್ಲವನ್ನು ನೋಡ್ಬೋದಾದರೆ ಅದು ಈ ಒಂದು ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ. ಅದರಲ್ಲೂ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯನ್ನೇ ಹೊರಗಡೆ ಕರ್ಕೊಂಡು ಬಂದು ಸ್ವಾಮಿಗೆ ವಿಶೇಷವಾದಂಥ ಬೃಹತ್ ಮಟ್ಟದ ರಥ, ಆ ರಥ ಏನು 100ರಿಂದ 150 ಜನ ಪುರೋಹಿತರೆಲ್ಲರೂ ಸಹಿತ ರಥದ ಮೇಲೆ ಇರ್ತಾರೆ. ಅಷ್ಟು ಜನ ಪುರೋಹಿತರು ಮತ್ತು ಆ ಬೃಹತ್ ಮಟ್ಟದ ಒಂದು ರಥವನ್ನು ಎಳಿಲಿಕ್ಕೆ ಸುಮಾರು ಲಕ್ಷಾಂತರ ಜನ, ಅದರಲ್ಲೂ 3 ಕಿಲೋಮೀಟರ್ಷ್ಟು ಉದ್ದಕ್ಕೂ ಸ್ವಾಮಿಯ ರಥವನ್ನು ನಡೆಸ್ತಕ್ಕಂಥದ್ದು. ಅಷ್ಟು ದೂರ ಪರಿಕ್ರಮಿಸುವಂತಹ ರಥ ಮತ್ತು ಅಂತಹ ಒಂದು ಬೃಹತ್ ಮಟ್ಟದ ರಥ, ನೋಡಲಿಕ್ಕೆ 2 ಕಣ್ಗಳು ಸಾಕಾಗದಿರತಕ್ಕಂತಹ ರಥ ಮತ್ತು ಸಾಕಷ್ಟು ಜನ ಭಕ್ತರಿಗೆ ರಥದ ಮೇಲೆ ಸ್ವಾಮಿ ಕೂತು ಎಲ್ಲರಿಗೂ ಸಹಿತ ಹರಿಸುವಂಥ ಆಶೀರ್ವದಿಸುವಂಥ ಒಂದು ಕಾಯಕಲ್ಪ ಎಲ್ಲನ ಇದ್ದರೆ ಅದು ಪೂರಿ ಕ್ಷೇತ್ರ ಮಾತ್ರನೇ. ಅಂತಹ ಪೂರಿ ಜಗನ್ನಾಥ ಕ್ಷೇತ್ರದ ವೈಭವೀಪೂರಿತವಾಗಿರ್ತಕ್ಕಂಥ ಅನುಷ್ಠಾನ ನಾಳೆ ನಾಳದ್ದು ನಡೀತಾ ಇದೆ. ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಒಂದೇ ಒಂದು ಪ್ರಧಾನವಾದಂಥ ಒಂದು ಸಂಕಲ್ಪವನ್ನು ಹೊತ್ತು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ, ಸ್ವಾಮಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಈ ಬುಧವಾರದಂದು ತಾವೆಲ್ಲರೂ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಬಿಟ್ಟು ನಮಸ್ಕಾರ ಮಾಡಿ ಒಂದುದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ನಿಜಕ್ಕೂ ಬಹಳ ಒಳ್ಳೆಯ ಒಂದು ಅಭ್ಯಾಸ ಅಂತ ಹೇಳ್ಬೋದು. ಅದರಲ್ಲೂ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ನೀವು ತೆಗೆದುಕೊಳ್ಳುವಂಥ ನಿಲುವು ಭಾಳಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ರಾಶಿಗಳ ಕಡೆ ಗಮನ ಕೊಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಆದರೂ ಒಂದು ಒಳ್ಳೆಯ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಸಮಸ್ಯೆಗಳಿಗೆ ಸಿಲುಕೊಳ್ತೀರಿ. ಹಾಗಾಗಿ ಅನುಭವಸ್ಥರ ಮಾತನ್ನು ಆಲಿಸ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೆ ಅದರಂತೆ ನಡ್ಕೊಳ್ತಕ್ಕಂಥದ್ದು. ಸಾಧ್ಯವಾದಷ್ಟು ಹಿರಿಯರ ಮಾತನ್ನು ಆಲಿಸಿದ್ರೆ ಯಾವತ್ತೂ ಅದು ತೊಂದರೆ ಅಲ್ಲ. ಯಾಕೆಂದರೆ ಅವರು ಬರೀ ನಿಮಗೆ ಆರ್ಡರ್ ಮಾಡ್ತಕ್ಕಂಥದ್ದಲ್ಲ, ಅವರು ಹೇಳುವಂಥ ಮಾತಲ್ಲಿ ಅವರ ಅನುಭವ ಸೇರಿರುತ್ತೆ. ಆ ಅನುಭವದ ಮಾತು ನಮಗೆ ಯಾವತ್ತೂ ಶ್ರೇಯಸ್ಸತಕ್ಕಂಥದ್ದು. ಅದಕ್ಕಾಗಿ ಮೇಷರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಯಾರಿಗೆ ಏನು ಮಾತು ಕೊಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಲಿ. ಏಕೆಂದರೆ ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಮೇಷರಾಶಿಯವರು ಇದ್ದೀರಿ. ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಎಲ್ಲಾದರೂ ಒಂದು ಆಕಳ ಸಿಕ್ಕಿದ್ರೆ, ಅಂದರೆ ಗೋವು ಸಿಕ್ಕಿದ್ರೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಋಷಭಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ ಮತ್ತು ಮಾಡುವಂಥ ಕೆಲಸ ಕಾರ್ಯಗಳು ಅಥವಾ ಯಾವುದರ ಬಗ್ಗೆ ಏನಾದರೂ ಒಂದು ಆಲೋಚನೆ, ಏನು ಮಾಡಿದ್ರೂ ಸರಿ ಯಾವುದು ತಪ್ಪು ಯಾವುದು, ಸರಿ ತಪ್ಪುಗಳ ಸರಿಯಾದಂಥ ಮಾರ್ಗವನ್ನು ಅನುಸರಿಸ್ತಾ ಇದ್ದರೆ ಸಮಸ್ಯೆ ಆಗುವಂಥದ್ದು ಕಟ್ಟಿಟ್ಟು ಬರ್ತೇನೆ. ಆದರೆ ಇವತ್ತು ನಿಮ್ಮ ಅನುಕೂಲ ಹೇಗಿದೆ, ನಿಮ್ಮ ಭಗವಂತ ನಿಮಗಿಟ್ಟಿರ್ತಕ್ಕಂಥ ಒಂದು ಫಲಾಫಲಗಳಲ್ಲಿ ಇವತ್ತು ವೃಷಭರಾಶಿಯವರು ನಿಜಕ್ಕೂ ಅದೃಷ್ಟ ಮಾಡಿದ್ದೀರಿ. ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಇವತ್ತು ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೇ ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಜನ್ಮದಾತರಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದಾದ ನಂತರ ಒಳ್ಳೆ ನಗನಗ್ತಾ ಹಸನ್ಮುಖಿಯಾಗಿ ನಗುಮುಖದಿಂದ ಹೊರಡಬೇಕು. ನಿಮ್ಮ ಆ ನಗುಮುಖದ ಒಂದು ಹೊರಡುವಂಥದ್ದನ್ನು ನಿಮ್ಮ ನಗುಮುಖದಲ್ಲಿರ್ತಕ್ಕಂಥದ್ದೇ ಇವತ್ತು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ.
ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಸ್ವಲ್ಪ ಗೋಧಿ ಮತ್ತು ಬೆಲ್ಲವನ್ನು ಮನೇಲಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವುದಾದ್ರು ಒಂದು ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಅದರಲ್ಲೂ ಮಾರ್ಗಳಿ ಮಾಸ, ಧನುರ್ಮಾಸ, ಈ ಮಾಸದಲ್ಲಿ ಪುಣ್ಯಕ್ಷೇತ್ರ, ದೇವರ ದರ್ಶನ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಎಲ್ಲಿ ಸ್ವಾಮಿಗೆ ಬೆಳಗಿನ ಶುಭ ಮುಹೂರ್ತದಲ್ಲಿ ಪೂಜೆಗಳು ನಡೀತಾ ಇರುತ್ತೋ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲೆಗಳೆಲ್ಲಿರುತ್ತೋ ಅಂತಹ ಸಾನ್ನಿಧ್ಯಗಳಲ್ಲಿ ಇಂತಹ ಒಂದು ವಿಶೇಷವಾದಂಥ ದಿನ ದರ್ಶನಕ್ಕೆ ಹೋಗಿ ಬರುವಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಆದರೆ ಧನುರ್ಮಾಸ, ಈ ಮಾಸದಲ್ಲಿ ಬೆಳಿಗ್ಗೆ ಚಳಿ ಜಾಸ್ತಿ ಇರುತ್ತೆ, ಎದ್ದೇಳೋದು ಸ್ವಲ್ಪ ಕಷ್ಟ, ನಿತ್ಯ ಕರ್ಮಾನುಷ್ಠಾನ ಸ್ನಾನ ಪೂಜೆ ಮುಗಿಸೋದು ಕಷ್ಟ. ಏನೇ ಆದರೂ ಕಷ್ಟಪಟ್ಟರು ಸಹಿತ ಅದರ ಪ್ರತಿಫಲ ಸಿಗುವಂಥದ್ದಾದರೆ ಇಂತಹ ದಿನ ಮಾತ್ರನೇ. ಇದರ ಜೊತೆಗೆ ಇವತ್ತು ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಸಂಜೆ 4ರಿಂದ 6:20 ತನಕ, 4ರಿಂದ 6:20 ಮಧ್ಯದಲ್ಲಿ ತಾವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ನಿಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ವೃತ್ತಿಯಲ್ಲಿದ್ದವರಾದರೂ ತಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಹೆಚ್ಚು ಅದು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಲಾಭ ಗಳಿಸಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತು ಮಿಥುನ ರಾಶಿಯವರು ಬಹಳಷ್ಟು ಒಳಿತು. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಉಚ್ಚರಿಸ್ತಾ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನೂ ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಆದರೂ ಸ್ವಲ್ಪ ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆ, ಭಕ್ತಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ. ಆ ಸಮಸ್ಯೆಗಳಿಗೊಂದು ಪರಿಹಾರ ಬೇಕಲ್ಲ, ಆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು? ನಿಮ್ಮ ಕುಲದೇವರ ಅನುಗ್ರಹ ಪಡಿಬೇಕು. ಕುಲದೇವರ ಅನುಗ್ರಹದಿಂದ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತಾ ಸಣ್ಣ ಪುಟ್ಟ ಮಕ್ಕಳಿಗೆ, 11 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಮಿಥುನ ರಾಶಿಯವರು ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು 1 ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀವಿ. ಇವತ್ತಿನ ದಿವಸ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ದುಡುಕಬೇಡಿ, ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ಸಮಯ ಇವತ್ತಿಗೆ ಮುಗಿಯೋದಲ್ಲ, ಅಥವಾ ಇವತ್ತಿಗೆ ಕೊನೆಯೂ ಅಲ್ಲ. ಎಲ್ಲಕ್ಕೂ ಒಂದು ಅವಕಾಶ ಅಂತ ಇರುತ್ತೆ. ಒಂದು ಸತಿ ಅದು ಮಿಸ್ ಆದರೂ ಮತ್ತೊಂದು ಸತಿ ಅದರ ಅನುಕೂಲ ಆಗುತ್ತೆ. ಮಾಡಲೇಬೇಕಾಗಿರುವಂಥ ಕೆಲಸ ಆದರೆ ಅದಕ್ಕೆ ಭಾಳ ಜವಾಬ್ದಾರಿ ವಹಿಸಲೇಬೇಕು. ಆದರೆ ಕೆಲಸ ಪರವಾಗಿಲ್ಲಪ್ಪ ಅನ್ನೋದಾದರೆ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಯಾಕೆಂದರೆ ಇವತ್ತು ನಿಮ್ಮ ತಾಳ್ಮೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದು ಕಡೆ ಶಿವಾರಾಧನೆ ಆಗಲಿ, ಒಂದು ಕಡೆ ವಿಷ್ಣು ಆರಾಧನೆ ಆಗಲಿ, ಅಥವಾ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ದರ್ಶನ ಆಗಲಿ, ಇದೆಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ಚೆನ್ನಾಗಿದೆ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಹೊಸತನ ಇದೆ, ಹೊಸ ಬದುಕು ಕಾಣುವಂಥ ಯೋಗಫಲ ಇದೆ. ಆದರೆ ಏನೇ ಆದರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಇವತ್ತಿನ ಫಲಾಫಲಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟವೇ ನಿಮ್ಮದಾಗುತ್ತೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಸ್ವಲ್ಪ ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಸ್ವಲ್ಪ ಯಾಮಾರಿದ್ರೂ ಒಂದಲ್ಲ ಒಂಥರ ಸಮಸ್ಯೆ ಎದುರಾಗ್ಬೋದು. ಸಮಸ್ಯೆ ಆಗುತ್ತೆ, ಅದರಿಂದ ಒಂದು ಕಷ್ಟ ಅನ್ನೋದು ಎದುರಾಗುತ್ತೆ. ಆ ಕಷ್ಟವನ್ನು ದೂರ ಮಾಡ್ಕೊಳ್ಬೇಕಾದ್ರೆ ನೀವು ಒಳ್ಳೆಯ ಮನಸ್ಸಿನಿಂದ ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಬೇಕಾಗತ್ತೆ. ಹಾಗೆ ಸಾಧ್ಯವಾದಷ್ಟು ಇವತ್ತು ಶ್ವಾನಗಳಿಗೆ, ಕರ್ಕಾಟಕ ರಾಶಿಯವರು ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಹಾಕಿ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಕೆಲಸವನ್ನು ಮುಂದುವರಿಸಿ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಕರೆ ಮಾಡಿದಾಗ ಹೋಗೊಡ್ತಕ್ಕಂಥದ್ದು, ಕರೆಗೆ ಬಂದಂಥ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕುವಂಥ ಪ್ರಯತ್ನ ಈ ಮಹರ್ಷಿವಾಣಿ ಕಾರ್ಯಕ್ರಮ ನಿರಂತರ ನಡೆಸ್ತಾ ಬಂದಿದೆ. ಬನ್ನಿ, ಅಂತಹದ್ರಲ್ಲಿ ಈಗೊಬ್ಬರು ಕರೆ ಮಾಡಿದ್ದಾರೆ, ಯಾರು ತಿಳ್ಕೊಳ್ಳೋಣ. ಹಲೋ 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 ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ಹೇಳು ತಾಯಿ. ನಿಮ್ ಪಾದಕ್ಕೆ ಕೋಟಿ ಕೋಟಿ ನಮನಗಳು ಗುರುಜಿ. ಒಳ್ಳೇದಾಗ್ಲಮ್ಮ, ಹೇಳು. ಶ್ರೀನಿವಾಸ್ ಗುರುಜಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಗುರುಜಿ. ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಅವ್ರಿಗೆ 100 ಆಯುಷ್, ನಿಮ್ಗೂ 100 ಆಯುಷ್ ಕೊಡ್ಲಿ ದೇವರು. ನಿಮ್ಗೆ ಚೆನ್ನಾಗಿರ್ಲಿ ಗುರುಜಿ. ಆಗ್ಲಿ. ನಿನ್ನೆ ಆಗಲೇ ಎರ್ಮೆಲೆಯಿಂದ ಪಂಪ ತನಕ ನಡೆದು ಬಂದ್ಬಿಟ್ಟಿದ್ದಾರೆ ಒಂದೇ ದಿವಸದಲ್ಲಿ. ಬಂದು ರಾತ್ರಿ ಪಂಪಾಲಿ ಇವತ್ತು ಹಾಲ್ಟ್ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಸನ್ನಿಧಾನಕ್ಕೆ ಹೊರಟಿರ್ಬೋದು ಅವರು. ಹಾಗಾಗಿ ಈಗ ಅವ್ರ ಜವಾಬ್ದಾರಿ ಕೆಲಸನೂ ನಮ್ಮ ಮೇಲೆ ಇದೆ.
ಹಾ ಗುರುಜಿ, ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ. ತಂದೆಗೆ ತಕ್ಕ ಮಗ ಅಂತ ಹೇಳಿದ್ರು ಏನು ತಪ್ಪಿಲ್ಲ ಗುರುಜಿ. ಆಗ್ಲಿಮ್ಮ, ಅದೇ ಬೇಕಾದ್ದು. ಆ ಒಂದು ನೀವು ಹೇಳಿದ್ರಲ್ಲ, ಆ ಒಂದು ಧ್ವನಿನ ಆಲಿಸದೆ ತಂದೆ ತಾಯಿ, ಪ್ರತಿಯೊಬ್ಬ ತಂದೆ ತಾಯಿಗೂ ತನ್ನ ಮಕ್ಕಳು ಒಂದು ಹಂತಕ್ಕೆ ಬೆಳೆದು ನಿಂತಾಗ ಮಾತ್ರ, ಆ ಎದೆ ಉದ್ದಕ್ಕೂ ಬೆಳೆದ ಮಕ್ಕಳು ಸಾಧ್ಯವಾದಷ್ಟು ಈ ತರಹ ಗೌರವಾನ್ವಿತ ಕಾಯಗಳು ಮಾಡಿದಾಗ, ಕೆಲಸಗಳು ಮಾಡಿದಾಗ ಅದು ಮತ್ತಷ್ಟು ತೃಪ್ತಿ ತರುತ್ತೆ. ಹೇಳಿಮ್ಮ. ಗುರುಜಿ, ನಾನು ಅವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಸತಿ ಫೋನ್ ಮಾಡಿದೆ ಗುರುಜಿ, ಆದ್ರೆ ನನ್ನ ಬ್ಯಾಡ್ ಲಕ್ ಅವ್ರ ಜೊತೆ ಮಾತಾಡಕ್ಕೆ ಆಗಿಲ್ಲ. ನಾನು ಅವ್ರ ದೊಡ್ಡ ಅಭಿಮಾನಿ ಗುರುಜಿ, ನಿಮ್ ದೊಡ್ಡ ಅಭಿಮಾನಿನೂ ಅವ್ರದ್ದು ಕೂಡ. ಗುರುಜಿ, ನಾನು ಆರೋಗ್ಯ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿಮ್ಮ. ಗುರುಜಿ, ನಂಗೆ ಅಲರ್ಜಿ ಪ್ರಾಬ್ಲಮ್, ಬಿಟ್ಟು ಬಿಟ್ಟು ಅಲರ್ಜಿ ಆಗ್ತೈತೆ, ಮೈಕೈ ಎಲ್ಲ ನೆವೆ ಆಗುತ್ತೆ. ಆ ತರ ಏನಂತಾನೆ ಗೊತ್ತಿಲ್ಲ ಗುರುಜಿ. ಇದು ಒಂದು ಕೆಲಸ ಮಾಡಮ್ಮ, ನಿನ್ನ ಅಲರ್ಜಿ ಸಮಸ್ಯೆಗೆ ಶಾಶ್ವತವಾದಂಥ ಒಂದು ಪರಿಹಾರ ನಾನು ಹೇಳ್ತೇನೆ. ನಾನು ಹೇಳಿದ ರೀತಿ ನೀನು ಮಾಡ್ಕೊ. ನೀನು ಮಾಡಬೇಕಾದ್ದು ಒಂದು 18 ದಿವಸ ಸಮಸ್ಯೆ ಇರಲಿ, ಸಮಸ್ಯೆ ಇಲ್ದಿರ ಇರಲಿ, ಸಮಸ್ಯೆ ಇವತ್ತು ಗುಣ ಆಯ್ತಪ್ಪ, 3 ದಿವಸ ನಾನು ಔಷಧಿ ಮಾಡಿದ ತಕ್ಷಣ ನಂಗೆ ಪರವಾಗಿಲ್ಲ ಅಂದರೂ ನೀನು ಬಿಡಬಾರ್ದು. ಕಂಪ್ಲೀಟಾಗಿ ನಿನ್ನ ಬ್ಲಡ್ಡಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆ ಇದ್ದರೂ, ಮುಖ್ಯ ರಕ್ತ, ಈ ರಕ್ತ ಕಣಗಳಲ್ಲಾಗುವಂತಹ ವ್ಯತ್ಯಾಸದಿಂದಲೇ ನಮ್ಮ ದೇಹದಲ್ಲಿ ಇವೆಲ್ಲ ಒಂದು ವೈಪರೀತ್ಯಗಳು ನಡೀತಾ ಹೋಗುತ್ತೆ. ಅದಕ್ಕೆ ರಕ್ತ ಶುದ್ಧಿ ಆಗಬೇಕು. ಆ ರಕ್ತ ಶುದ್ಧಿ ಆಗಲಿಕ್ಕೋಸ್ಕರ ಈಗ ನಾನು ಹೇಳೋ ತಂತ್ರಸಾರ, ಇದನ್ನು ಪ್ರತಿ ದಿವಸ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಒಂದು 2 ಚಿಟಿಕೆಯಷ್ಟು ಜೀರಿಗೆ, ಒಂದು ತಾಮ್ರ ತಂಬಿಗೆನಲ್ಲಿ ನೀರು, 2 ಚಿಟಿಕೆ ಹಸಿ ಜೀರಿಗೆ ಅದೇನು ಹುರಿಬೇಕಾದ್ದೇನಿಲ್ಲ, ಜೀರಿಗೆ ಜೊತೆಗೆ ಒಂದಿಷ್ಟೊಂದು ದಾಲ್ಚಿನ್ನಿ, 2 ಬೇವಿನ ಎಲೆ, 4 ತುಳಸಿ ಎಲೆ, 2 ದೊಡ್ಡಪತ್ರೆ ಸೊಪ್ಪು, ಇದೆಲ್ಲ ತಾಮ್ರ ತಂಬಿಗೆ ಹಾಕ್ಬಿಡ್ಬೇಕು. ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆಗೆ ಆ ನೀರು ಕುಡಿಬೇಕು. ಅದಾದ ನಂತರ ಒಂದಷ್ಟು ಜೀರಿಗೆನ, ಒಂದು 4 ಸ್ಪೂನ್ ಜೀರಿಗೆನ ಒಂದು ಕನಿಷ್ಠ ಪಕ್ಷ ಒಂದು 3 ಲೀಟರ್ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಬರೀ ಜೀರಿಗೆ ನೀರೇ ಕುಡಿಬೇಕು ನೀವು, ಯಾವ ನೀರು ಕುಡಿಬಾರ್ದು. ಗುರುಜಿ, ಇನ್ನೊಂದು ಕೇಳ್ಬೇಕಾಯ್ತು ಗುರುಜಿ. ಹೇಳಮ್ಮ. ನಮ್ ಜಮೀನ್ ಆಗ್ಬೇಕಾಗಿತ್ತು, ಆಗಿಲ್ಲ. ಮನೇಲಿ ತುಂಬಾ ಆರ್ಥಿಕ ಸಮಸ್ಯೆ ಗುರುಜಿ. ಏನೊಂದು ಎಷ್ಟೇ ದುಡ್ಡು ಮನೇಲಿ 1 ರೂಪಾಯಿ ನಿಲ್ಲಲ್ಲ ಗುರುಜಿ. ಎಲ್ಲಕ್ಕೂ ನೋಡು, ಜಮೀನಿನ ವಿಷಯಕ್ಕೆ ಬಂದಾಗ ಲಕ್ಷ್ಮೀ ಬೋರಹ ಸ್ವಾಮಿನ ಒಂದು ಪ್ರಾರ್ಥನೆ ಮಾಡು. ಭೂಮಿ ವಿಚಾರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಅನುಗ್ರಹ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ. ಇದು ಯಾರೊಬ್ಬರಾದರೂ ಸಹಿತ, ಯಾರಿಗೇ ಸಮಸ್ಯೆ ಅಂತಿದ್ರು, ಭೂಮಿ ವಿಚಾರಕ್ಕೆ ಸಮಸ್ಯೆ ಬಂದಾಗ ಲಕ್ಷ್ಮೀ ಬೋರಹ ಸ್ವಾಮಿನ, ಅದರಲ್ಲೂ ಬುಧವಾರದ ದಿವಸ ಇವತ್ತು ಒಂದು ಮನೆಯಲ್ಲೇ ಕೂತು ಪ್ರಾರ್ಥನೆ ಮಾಡಿ, ದೇವರ ಮುಂದೆ ನಿಂತು, ನಿಮ್ಮ ಮನೆ ದೇವರ ಎದುರುಗ ನಿಂತು ಲಕ್ಷ್ಮೀ ಬೋರಹ ಸ್ವಾಮಿಯ ಹೆಸರನ್ನ 11 ಬಾರಿ ಹೇಳಿಕೊಂಡು, ನಮ್ಮ ಈ ಭೂಮಿ ಸಮಸ್ಯೆ ಬೇಗ ದೂರ ಆಗಲಿ, ನಾನೊಮ್ಮೆ ದರ್ಶನಕ್ಕೆ ಬಂದು ಹೋಗ್ತೀನಿ ಅಂತ ನೀವು ಸಂಕಲ್ಪ ಮಾಡಿ ಸಾಕು. ನಿಮ್ಮ ಕಾರ್ಯ ಖಂಡಿತ ಸಿದ್ಧಿ ಆಗುತ್ತೆ. ನೀವು ಮತ್ತು ನಿಮ್ಮ ಕುಟುಂಬ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ತಾಯಿ. ಒಳ್ಳೆಯದಾಗ್ಲಮ್ಮ, ಶುಭವಾಗಲಿ. ಇನ್ನು ರಾಶಿಗಳನ್ನು ಮುಂದುವರಿಸುವಂತಹ ಕಾಲ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಎಷ್ಟೇ ಆದರೂ ಬುಧವಾರ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಅಂದುಕೊಂಡಷ್ಟು ಕೆಲಸಗಳನ್ನು ವೇಗವಾಗಿ ಮಾಡಬಹುದಾ, ಮಾಡಲಿಕ್ಕಾಗತ್ತಾ, ಅಥವಾ ಒಂದಷ್ಟು ಚಿಂತನೆಗೊಳಗಾಗುವಂಥ ಪರಿಸ್ಥಿತಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ, ದೂರಭಾರ ಪ್ರಯಾಣ ಮಾಡಲಿಕ್ಕಾಗೋದಿಲ್ಲ, ಮನಸ್ಸಲ್ಲಿ ಏನೋ ಒಂದು ತರಹ ಆತಂಕ, ಒಂದಷ್ಟು ಭಯದ ಸನ್ನಿವೇಶ. ಇವತ್ತಿನ ದಿವಸ ಯಾವುದೋ ಒಂದಷ್ಟು ಕೆಲಸಕ್ಕೆ ಬಾರದಂಥ ವಿಚಾರಗಳು ತಲೆ ತುಂಬ ತುಂಬಿಕೊಂಡ್ಬಿಡ್ತೀರಿ. ಅದರಲ್ಲೂ ಹಣಕಾಸಿನ ವಿಚಾರಕ್ಕೆ ಬಂದಾಗ ಒಂದಷ್ಟು ಸಂಕಷ್ಟಗಳೆದುರಾಗುತ್ತೆ. ಇವತ್ತಿನ ದಿವಸ ಕೈಯಲ್ಲಿ 3 ಕಾಸು ಇಲ್ಲದಿದ್ದರೂ ಏನೋ ಒಂದು ದರ್ಪ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆಗ ಮಾತಿಗೆ ತಪ್ಪುವಂಥ ಪರಿಸ್ಥಿತಿ ಎದುರಾಗುತ್ತೆ. 4 ಜನಗಳಲ್ಲಿ ನಿಂದನೆ ಮಾತು ಎದುರಾಗ್ಬಿಡುತ್ತೆ. ಆದಷ್ಟು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ಬೇಕು. ಆ ಬದಲಾವಣೆ ಎಂಬತಕ್ಕಂಥದ್ದನ್ನು ಹೇಗೆ ತಂದುಕೊಳ್ಬೇಕು? ಅನುಭವಸ್ಥರ ಮಾತಿನಿಂದ ಮಾತ್ರ ಸಾಧ್ಯ. ಹಾಗಾಗಿ ಸಿಂಹರಾಶಿಯವರು ಯಾವುದೇ ಸ್ಥಾನಮಾನದಲ್ಲಿದ್ದರೂ, ಯಾವುದೇ ಹೆಚ್ಚಿನ ಒಂದು ಉನ್ನತ ಸ್ಥಿತಿಯಲ್ಲಿದ್ದರೂ, ಇನ್ನೊಬ್ಬರು ಹೇಳುವಂಥ ಮಾತನ್ನು ಇವತ್ತು ದಯವಿಟ್ಟು ಆಲಿಸಿ. ಮತ್ತೊಬ್ಬರ ಮಾತನ್ನು ಆಲಿಸಿ, ಮತ್ತೊಬ್ಬರು ಹೇಳುವಂಥ ರೀತಿ ನಿಮ್ಮ ಜೀವನವನ್ನು ನಡೆಸಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇದರ ಮಧ್ಯದಲ್ಲಿ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಗೋವಿಗಿಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು, ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಇವತ್ತಿನ ದಿವಸ ವಿದ್ಯಾಭ್ಯಾಸಕ್ಕಾಗಿ ಆಚೆ ಹೊರಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಪೋಷಕರೊಂದಿಗೆ ನಗನಗ್ತಾ ಮಾತಾಡಿ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಹಾಗೂ ಯಾರು ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿದ್ದೀರಿ, ಸಾಧ್ಯವಾದಷ್ಟು ಇವತ್ತು ವಾಹನಗಳಲ್ಲಿ ಓಡಾಡುವಾಗ, ವೆಹಿಕಲ್ ಡ್ರೈವಿಂಗ್ ಮಾಡುವಾಗ, ಡ್ರೈವಿಂಗ್ ಲೈನಲ್ಲಿರ್ತಕ್ಕಂಥವ್ರು ಭಾಳ ಹುಷಾರಾಗಿರಿ. ಯಾಕೆಂದರೆ ನಿಮ್ಮಲ್ಲಿ ಅತೀತವಾದಂಥ ಜ್ಞಾನ ಇರ್ಬೋದು, ನೀವು ಒಳ್ಳೆ ಎಕ್ಸ್ಪರ್ಟ್ ಆಗಿರ್ಬೋದು,
ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಬರ್ತಕ್ಕಂಥವ್ರು ಎಕ್ಸ್ಪರ್ಟ್ಸ್ ಆಗಿರ್ತಾರೋ ಇಲ್ವೋ ಅಲ್ಲಿ ವ್ಯತ್ಯಾಸ ತಂದುಕೊಂಡು ಕೈ ಕಟ್ಟಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ, ಆದಷ್ಟು ಜಾಗೃತರಾಗಿರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಅಪರೂಪವಾದಂಥ ಒಂದು ಸನ್ನಿವೇಶ. ಭೂಮಿಯಿಂದ ಸಂಬಂಧಪಟ್ಟ ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಿದ್ದೀರಿ, ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದನ್ನು ಚಿಂತನೆ ಮಾಡ್ತಿದ್ದೀರಿ, ಕೋರ್ಟು ಕಚೇರಿ ಮೆಟ್ಲು ಹತ್ತಿದ್ದೀರಿ, ಅಥವಾ ಯಾವುದೋ ಒಂದು ಅಂಗೈಗೆಲ್ಲ ಭೂಮಿ ಇಟ್ಕೊಂಡು ಅದರ ಮೇಲೆ ನೀವು ಹೊಡೆದಾಡ್ತಾ ಇರ್ತೀರಿ, ಅಂಥವ್ರಿಗೂ ಒಂದು ಅನುಕೂಲ ಆಗುವಂಥ ಕಾಲ. ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತಕ್ಕಂಥ ಕಾಲ. ಭಗವಂತ ನಿಮ್ಮ ಅಪೇಕ್ಷೆಗೆ ತಕ್ಕನಂತೆ ಹೆಚ್ಚಿನ ಫಲವನ್ನು ಕೊಡುವಂಥ ಕಾಲ. ಅದರಲ್ಲೂ ಮಧ್ಯಾಹ್ನ 12 ಗಂಟೆಯಿಂದ 4:20 ಬಹಳ ಅದೃಷ್ಟವನ್ನು ತಂದುಕೊಳ್ಳುವಂಥ ಕಾಲ. ಆದರೆ ಸ್ವಲ್ಪ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಯಾಕೆಂದರೆ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ದೊಡ್ಡದಾದ ಸಮಸ್ಯೆಗಳನ್ನ ಎದುರಿಸ್ಬಿಡ್ಬೇಕಾಗತ್ತೆ. ಕೆಲವೊಮ್ಮೆ ನಾವು ಮಾಡುವಂಥ ಕೆಲಸದಲ್ಲಿ ಲಾಭವೂ ಇರುತ್ತೆ, ನಷ್ಟವೂ ಇರುತ್ತೆ. ಆ ಲಾಭ ನಷ್ಟಗಳನ್ನು ಹೇಗೆ ಸರಿಪಡಿಸ್ಕೋಬೇಕು ಅದರ ಚಿಂತನೆ ಬೇಕಾಗತ್ತೆ. ಹಾಗೆ ಇವತ್ತಿನ ದಿವಸ 9 ವರ್ಷದ ಒಳಗಿರುವವರಿಗಾಗಲಿ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗಾಗಲಿ, ಅಥವಾ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗಾಗಲಿ ಆಹಾರವನ್ನು ಉಣಬಡಿಸುವಂಥ ಕಾಯಕವನ್ನು ಮಾಡಿದರೆ ಅದರ ಅನುಕೂಲವನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು, ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು, ವ್ಯವಹಾರಗಳ ಕಡೆ ತುಂಬ ಲಕ್ಷ್ಯ ಇರಬೇಕು. ಹಾಗೆ ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳ ಕಡೆ ತುಂಬ ಜೋಪಾನ ಬೇಕು. ಯಾಕೆಂದರೆ ನಿಮ್ಮ ಒಳ್ಳೆತನ ಅದು ಬೇರೊಬ್ಬರು ದುರುಪಯೋಗಪಡಿಸ್ಕೊಂಡ್ಬಿಡ್ತಾರೆ. ನಿಮ್ಮಲ್ಲಿರುವಂಥ ಬೆಲೆ ಬಾಳುವ ವಸ್ತುಗಳು ಯಾರೊಬ್ಬರ ಕೈಲಾದರೂ ಜವಾಬ್ದಾರಿ ಕೊಡೋದು, ಅಥವಾ ಇದನ್ನು ಇಟ್ಕೊಳ್ಳಿ ಅಂತ ಹೇಳುವಂಥದ್ದು, ಅಥವಾ ಯಾರೊಬ್ಬರು ಪರವಾಗಿಲ್ಲಪ್ಪ ಆತ್ಮೀಯರಿದ್ದಾರೆ ಅಥವಾ ಕುಟುಂಬದ ಸದಸ್ಯರೇ ಅಂತ ನೀವು ಕೆಲವಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಅವ್ರ ಕೈಲಿ ಕೊಟ್ಟು ಇದನ್ನು ಜೋಪಾನ ಮಾಡಿ ಅಂದರೆ ಅದನ್ನು ಪುನಃ ನೀವು ವಶಪಡಿಸ್ಕೊಳ್ಳೋದು, ನೀವು ಪುನಃ ಅದನ್ನು ಅಪೇಕ್ಷೆ ಪಟ್ಟು ಪಡೀತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ. ನಿಮ್ಮ ಜವಾಬ್ದಾರಿ, ನಿಮ್ಮ ಎಚ್ಚರಿಕೆ ನಿಮ್ಮಲ್ಲೇ ಇರಬೇಕು. ನಂಬ್ರಿ, ಯಾರನ್ನು ಬೇಕಾದರೂ ನಂಬ್ರಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ತುಲಾರಾಶಿಯವರು ಯಾರನ್ನು ನಂಬಬೇಕಾದರೂ ನಿಮ್ಮ ಅರ್ಧ ಪ್ರಯತ್ನ, ಅರ್ಧ ಜವಾಬ್ದಾರಿ ನಿಮ್ಮೇಲೇ ಇರಬೇಕು. ಸಂಪೂರ್ಣವಾಗಿ ನನ್ನ ನೋಡ್ಕೊಳ್ಳೋರು ಯಾರೋ ಇದ್ದಾರೆ, ಇವ್ರು ನನಗೆ ಅನುಕೂಲ ಮಾಡ್ಬೋದು, ಇವ್ರು ನನ್ನ ಶ್ರೇಯಸ್ಸನ್ನು ಬಯಸ್ತಾ ಇದ್ದಾರೆ, ಅಥವಾ ಇವ್ರು ನನಗೆ ಎಲ್ಲ ಕಡೆಯಿಂದಲೂ ಅನುಕೂಲವಾಗಿದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೆ ನಿಮ್ಮ ಜವಾಬ್ದಾರಿಗಳನ್ನೇನಾರು ಕೊಟ್ಟರೆ ಅಲ್ಲಿ ಪುನಃ ನೀವು ಮಂಡಿ ಊರಬೇಕಾಗತ್ತೆ, ತಲೆ ಬಗ್ಗಿಸ್ಬೇಕಾಗತ್ತೆ, ನಿಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಉಂಟಾಗುತ್ತೆ. ಅದಕ್ಕಾಗಿ ತುಲಾರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಅದರ ಜವಾಬ್ದಾರಿ, ಅದರ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಹಾಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಇಷ್ಟು ಹರಿದ್ರ ಕುಂಕುಮವನ್ನು, ಮಂಗಳ ದ್ರವ್ಯಗಳನ್ನು ಸಣ್ಣ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಜೊತೆಗೆ ಒಂದಿಷ್ಟು ಪಾಯಸ ಅನ್ನವನ್ನು ಅಥವಾ ಒಂದಿಷ್ಟು ಸಿಹಿ ಪದಾರ್ಥವನ್ನು ವೃಶ್ಚಿಕ ರಾಶಿಯವರು ನಿಮ್ಮ ಕೈಯಿಂದ ಮತ್ತೊಬ್ಬರ ಕೈ ಕೊಟ್ಟಿದ್ದೇ ಆದರೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಒಂದಷ್ಟು ಜನಕ್ಕೆ ಬೆನ್ನೋವು ಕಾಣಿಸ್ಕೋಬೋದು, ಅಥವಾ ಒಂದಿಷ್ಟು ಕಿಬ್ಬಟ್ಟೆ ನೋವು ಬರ್ಬೋದು. ಏನೇ ಸಮಸ್ಯೆ ಬಂದರೂ ಭಯಪಡಬೇಕಾದ್ದಿಲ್ಲ, ಆತಂಕಕ್ಕೊಳಗಾಗಬೇಕಾದ್ದಿಲ್ಲ. ಅಲ್ಲಿಂದಲ್ಲೇ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಒಂದಷ್ಟು ಜನ ಕರೆ ಮಾಡುವಂಥ ತಾಯಂದರು, ಅಣ್ಣ ತಮ್ಮಂದರು ಸಾಕಷ್ಟು ಜನ ಇದ್ದೀರಿ. ಅದಕ್ಕಾಗಿಯೇ ಇರುವಂತಹ ಇದೊಂದು ಸುವರ್ಣಾವಕಾಶ. ಕರೆ ಮಾಡಿ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳಿ. ಒಳ್ಳೆಯದಾಗಲಿ. ಬನ್ನಿ, ಈಗ ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಬೇಡ ಗುರುಜಿ, ನಾನು ಡೇಟ್ ಆಫ್ ಬರ್ತ್ ಹೇಳ್ತೀನಿ. 3/3/1991 ಗುರುಜಿ. ನಮಗೆ ನಿಮ್ಮ ಡೇಟ್ ಆಫ್ ಬರ್ತೇ ಬೇಡ, ಬರೀ ನಿಮ್ಮ ಮಾತಷ್ಟೇ ಸಾಕು. ಗುರುಜಿ, ನನಗೆ ಮದುವೆ ಆಗಿ ಈಗ 5ನೇ ವರ್ಷ ಚಾಲ್ತಿ ಐತಿ ಗುರುಜಿ. ಅವರು ನನಗೆ ಗಂಡನ ಮನೆಯಲ್ಲಿ ಮಾಡಬಾರ್ದು ಮಾಡಿದ್ರು, ಕನ್ಸೀವ್ ಆಗ್ಬಿಟ್ಟೆ ನಾನು ಮದುವೆಯಾಗಿಂದ. ಅವರು ಏನ್ ಹಾಕಿದ್ರು ರಕ್ತಕಾರಿ ಹಡೆಯಂಗಿಲ್ಲ ಅಂತ ಮಾಡಿದ್ರು. ರಕ್ತಕಾರಿ ಹಡ್ದೆ ನಾನು. 7 ತಿಂಗಳಿಗೆ ಅದು ಹೊಟ್ಟೆ ಅಂದು ಬಿತ್ತಿಂದ ಅನ್ನ ಅಂತ ತಗೊಂಡೆ. ಕೂಸು ಹೊಳ್ಳಿ ಆರಾಮಾಗಿ ಬಂತು. ಕೂಸು ಹಡ್ಕೊಂಡ್ ಹೋಗಿಂದ ಮಾಡಿದ್ರು ಗುರುಜಿ. ಅವರು 4 ದಿನ ಐತೆ ಅವ್ರ ಮನೆಯಲ್ಲಿ, ಊಟ ಕೊಡ್ಲಿಲ್ಲ. ಅದಕ್ಕೆ ಚಿತ್ರಹಿಂಸೆ ಮಾಡಿ ಸಾಯ್ಸಾಕ್ ಬಂದ್ರು. ನನ್ಗನ ಅದನ್ನ ಕೊಲ್ಲಾಕ್ ಬಂದ ಕೂಸ್ನ. ಹೋಗ್ಲಿ ಬಿಡು ಅಂತ ನಾ ಹಿರಿಯರ್ ಹೇಳಿದೆ. ಹಿರಿಯರ್ ಏನಿಲ್ಲ, ಆಗೇತಿ ಬಾ ಅಮ್ಮ, ತಪ್ಪಾಗೈತಿ ಬಾ ಅಂದ್ರು. ಅದು ಕೇಳಿಲ್ಲ. ಅವ್ರಿಗೆ ಬರೀ ನನಗ ಡೈವರ್ಸಿ ಹಾಕ್ಯಾರ ಗುರುಜಿ. ನಾ ಏನು ಎದುರಾಗೂ ಇಲ್ಲ. ಅವ್ರಿಗೆ ಬರೀ ಆಸ್ತಿ ಬೇಕು, ನನಗ ನೆಪಕ್ ಕಷ್ಟ ಅಂತ ಹೇಳಿದ್ರು. ನೆಪಕ್ಕ ಮಾಡ್ಕೊಂಡಿನಿ ಅಂತ ಗಂಡ ಅನ್ನೋನ ನನ್ನ ಪಾಲಿಗಿಲ್ಲ ಗುರುಜಿ. ಅಂದ್ರೆ ಈಗ ನಿಮ್ಮ ಆಸ್ತಿ ಬೇಕು ಅಂತ ಅವ್ರ ಅಪೇಕ್ಷೆನಾ?
ಅಥವಾ ಅವ್ರ ಆಸ್ತಿ ನೀವಾ? ಅವ್ರ ಆಸ್ತಿಗೆ ನಾನು ಆಣಿ ಅದನ್ನೆಲ್ಲ ನೆಪಕ್ಕ ಮಾಡ್ಕೊಂಡು ನಿನ್ನ ಹರಿಬಾರ್ದಾಯ್ತು. ಕೂಸು ನೀನು ಬೇಡ ಆಗಿತ್ತು, ನನಗೆ ಕೂಸ ಬೇಡ. ಅವ್ರು ಬಾಳೆ ಮಾಡಕ ತಗಿರ್ಲ ಗುರುಜಿ. ಆದ್ರೂ ಅದು ದೇವ್ರ ದಯದಿಂದ ಅದು ದೇವ್ರ ಅದಾನ ಅಂತ ಇರಲ್ಲ, ನಾನು ದೇವ್ರನ್ನ ನಂಬ್ತೀನಿ. ಅದು ಬಂತು ಕೂಸು, ಅವ್ರ ಕೂಟನ ಬಾಳೆ ಮಾಡೀನಿ. ದೇವ್ರು ಬಂತು, ಅಯ್ಯ ಹರಿಯಂಗಿಲ್ಲ ನೀನು, ನಿನಗ ಆಗೋದು ಆಕತಿ ಅಂತ ಬಾಳ ಹಿಂಸೆ ಬಾಳ ಮಾತಾಡಿದ್ರು. 1 ರೂಪಾಯಿ ಇಲ್ಲಿವರೆಗೂ ತವ್ರ ಮನ್ಯಾಗ ನೀವು 1 ರೂಪಾಯಿ ಕೊಟ್ಟಿಲ್ಲ. ಒಳ್ಳೆ ನನಗ ಮಹಿಳಾ ಸಂಘಕ್ಕೆ ಹಾಕಿದ್ರು, ಅದಕ್ಕೂ ಉತ್ತರ ಕೊಡ್ತಾರೆ ಹಿಂಗ್ ಮಾಡ್ಯಾರ ಅಂತ. ಈಗ ಕೋಟಿ ಹಾಕ್ಯಾರ ಗುರುಜಿ, ಏನು 1 ರೂಪಾಯಿ ಕೊಟ್ಟಿಲ್ಲ ಇಲ್ಲಿವರೆಗೂ. ನನಗ ಅವ್ರು ಬೇಡ, ಯಾಕಂದ್ರೆ ಅವ್ರಿಂದ ಬಾಳ ಸಾಕಷ್ಟು ನೋವನ್ನ ಅನುಭವಿಸಿನಿ ಗುರುಜಿ. ನನಗ ನನ್ನ ಮಗಳಿಗೆ ಒಳ್ಳೇದಾಕತ್ತೋ ಇಲ್ಲೋ ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀನಿ ಗುರುಜಿ, ಬೇಕಾದ್ರೆ ಅವ್ರ ಹೆಸರು ಬೇಡ. ನಾನು ಹೇಳೋದು ಕೇಳಿಸ್ಕೊಮ್ಮ. ನನಗೆ ನಿನ್ನ ಸ್ವರತರಂಗದಲ್ಲೇ ಗೊತ್ತಾಗ್ಬಿಡುತ್ತೆ ನಿನ್ನ ಪೂರ್ವಾಪರ ಚರಿತ್ರೆ ಏನು, ನಿನ್ನ ಕಷ್ಟ ಏನು, ನಿನ್ನ ಪರಿಹಾರ ಏನು ಮಾಡಬೇಕು, ಅದಕ್ಕೆ ಏನು ಕಲ್ಪನೆಗಳನ್ನು ತಿಳಿಸ್ಬೇಕು ಅನ್ನೋದು ನಮ್ಮ ಯೋಚನೆ ಮಾಡ್ತೀವಿ. ಆದರೆ ಇಲ್ಲಿ ನಿನ್ನ ಮನಸ್ಸಲ್ಲಿರುವಂತಹದ್ದು, ನೀನು ಈಗ ಅವ್ರು ಬೇಕು ಅಂತನ ಬೇಡ ಅಂತನ? ಅವರು ಬೇಡ ಅಂತ, ನಾನು ಒಮ್ಮೆ ಅವರೇ ಬೇಡ ಅಂತಾರ, ನೀನೇ ಬೇಡ ಅಂತ ಇದೆಯಾ? ಅವರ ಬೇಡ ಅಂತಾರ ಗುರುಜಿ, ಒಮ್ಮೆ ನೀವು ಬೇಡ ಅಂತಾರ, ಒಮ್ಮೆ ಎಲ್ಲರೂ ಜನ ಸೇರಿ ಜಲ್ದಿ ಸೇರಿದಾಗ ಅಲ್ಲಮ್ಮ, ನಾನು ಹೇಳೋದು ಕೇಳಿಸ್ಕೋತಾಯಿ. ಈಗ ಅವ್ರು 100 ಹೇಳಿ, ನಿನ್ನ ಅಭಿಪ್ರಾಯ ಹೇಳು. ನನಗೆ ಬೇಡ ಗುರುಜಿ ಅವರು, ಯಾಕಂದ್ರೆ ಅವರಲ್ಲಿ ನನ್ನ ಅಲ್ಲಮ್ಮ, ನಾನು ಹೇಳೋದು ಕೇಳಿಸ್ಕೋತಾಯಿ. ನಿನ್ನ ಸ್ಪಷ್ಟ ನಿಲುವು, ನಿನಗೆ ಅವ್ರು ಬೇಡ ಬೇಡ ಅಂದರೆ ಮುಂದೆ ಬದುಕೇನಮ್ಮ? ನಿಮ್ಮ ವಾಯ್ಸು ತುಂಬ ಲೋ ಆಗೋಗ್ತಾ ಇದೆ ಗುರುಜಿ. ನೌಕರಿ ಬರ್ದೇನಿ, ಈಗ 4 ಪೇಪರ್ ಬರ್ದೇನಿ ಗುರುಜಿ, ಯಾವ್ದಾರ ಪಾಸ್ ಆಗುತ್ತಾ ಇಲ್ಲ ನೀವೇ ಹೇಳಿ ಗುರುಜಿ. ನೌಕರಿ ಮಾಡ್ಬೇಕು ಅಂತ ನಾನು ಹೇಳೋದು ಪೂರ್ತಿ ಕೇಳಿಸ್ಕೊಮ್ಮ. ಒಂದು ಪ್ರಶ್ನೆ ಮಾತಾಡೋಣ, ಒಂದು ವಿಚಾರವನ್ನು ತೆಗೆದುಕೊಳ್ಳೋಣ. ಇದು ಜೀವನ. ಹಾಕ್ಕೊಂಡಿರ್ತಕ್ಕಂಥ ರೇಷ್ಮೆ ಸೀರೆ 2 ಲಕ್ಷ ರೂಪಾಯಿ ರೇಷ್ಮೆ ಸೀರೆ ತಂದ್ರು, ಅದು ಹರಿದ್ರೆ ಅದು ಮೂಲೆಗೆ ಬಿಸಾಕ್ಬೇಕಷ್ಟೇ. ಹಾಗಂತ ರೇಷ್ಮೆ ಸೀರೆ 2 ಲಕ್ಷ ಕೊಟ್ಟು ತಂದಿದ್ದೀವಿ ಅಂತ ಅದನ್ನು ಹರಿದಿರೋ ಬಟ್ಟೆನೇ ಮೇಲೆ ಮೇಲೆ ಹಾಕ್ಕೊಳ್ಳಲ್ಲ ನಾವು, ಅಲ್ವಮ್ಮ? ಅದಕ್ಕೆ ಇದು ಬದುಕು. ಈ ಬದುಕಲ್ಲಿ ನಿನ್ನ ನಿರ್ಣಯ ಏನಪ್ಪಾ ಆಗಿದ್ರೆ ನನಗೆ ಬೇಡ ಅಂತ ನಿನ್ನ ಮನಸ್ಸಲ್ಲಿ ಹೇಳ್ತಾ ಇದೆಯಾ? ನೀನೇ ಬೇಡ ಅಂದ್ಬಿಟ್ರೆ ಮಲ್ಕೊಳ್ಳೋರ್ಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಆಗೋಗುತ್ತೆ. ಇದು ಡೈವರ್ಸ್ ಸಂಖ್ಯೆ ಯಾಕೆ ಹೋಗ್ಬೇಕು? ಅಂದ್ರೆ ಅವ್ರು ಮಾಡೋದು ಮಾಡ್ಯಾರ ಗುರುಜಿ, ಮತ್ತೂ ಮಾಡ್ತಾರ. ಈಗ ಬಂದಿದ್ರು, ಆಯ್ತು ಬಿಡು ತಪ್ಪಾಯ್ತು ಅಂದ್ರು ಎಲ್ಲಾರು. ನಾನು ನಂದು ತಪ್ಪಾಯ್ತು, ನಿಂದು ತಪ್ಪಾಯ್ತು ಒಪ್ಪಿಕೊಂಡು ಹೊಳ್ಳಿ ನನ್ನ ಮನ್ಯಾಗ ನಮ್ಮ ಮನ್ಯಾಗ ಇಲ್ಲೇ ಕುತ್ತಿಗೆ ಹಿಡಿದು ನೀವು ಫೈನಲಿ ಬರ್ತೀವಲ್ಲೇ, ಆಸ್ತಿನ ಕೇಳವಲ್ಲಿ ಅಂತ ಕುತ್ತಿಗೆ ಹಾಕೊಲ್ಲಾಕ್ ಬಂದ್ರು ಗುರುಜಿ. ಆಸ್ತಿ ಕೇಳಾಕವಲ್ಲ ನೀನು, ನಾನು ರಬ್ಬರ್ ಫ್ಯಾಕ್ಟ್ರಿ ಹಾಕ್ಬೇಕು. ನಾನು ಒಂದು ಮಾತು ಹೇಳ್ತೀನಿ ಕೇಳಮ್ಮ ತಾಯಿ, 1 ನಿಮಿಷ. ನಿನ್ನ ಮಗು ಯಾವುದು, ಹೆಣ್ಣ ಗಂಡ? ಹೆಣ್ಣು ಮಗು. ಒಂದು ಹೆಣ್ಮಗುವಿಗೆ ಜನ್ಮ ಕೊಟ್ಟ ಮೇಲೆ ಆದಷ್ಟು ನೀನು ಈ ಸಾರಿ ನಿನ್ನ ಆಲೋಚನೆಯನ್ನು ತಪ್ಪು ಅಂತ ನಾನು ಹೇಳ್ತೇನೆ. ಒಂದು ಸ್ವಲ್ಪ ದಿವಸ ನಿಮ್ಮಿಬ್ಬರ ಮಧ್ಯದಲ್ಲಿ ಬಿರುಕು ಉಂಟಾಗಿದೆ, ಕಷ್ಟ ಇದೆ, ಒಂದಿಷ್ಟು ದಿವಸ ನಿಮಗೆ ತೊಂದರೆ ಆಗುತ್ತೆ ನಿಜ. ಆದರೆ ಅದನ್ನು ಹೇಗಾರು ಮಾಡಿ ಸರಿಪಡಿಸ್ಕೊಂಡು ಆ ಮಗು ಮುಖ ನೋಡಿ ಆದರೂ ಇಬ್ಬರೂ ನೀವು ಒಂದಾಗುವಂಥದ್ದು ಧರ್ಮ. ನೀವೀಗ ದೂರ ಆಗುವಂಥದ್ದು ಸಮಂಜಸಕಲ್ಲ. ಯಾಕೆಂದ್ರೆ ಒಂದು ಹೆಣ್ಣು ಮಗುವಳು ನಾಳೆ ಇನ್ನೊಬ್ಬರು ಮನೆ ಸೇರಿಸಲೇಬೇಕು. ಅದನ್ನು ಆ ಉದ್ದೇಶಕ್ಕೆ ದುಡುಕಿ ತೀರ್ಮಾನ ತಂದ್ಕೋಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಭವಿಷ್ಯದಲ್ಲಿ ಇನ್ನು 4 ತಿಂಗಳು ಇಂಥದ್ದೇ ಸಮಸ್ಯೆಗಳಿರುತ್ತೆ. ನಿಮ್ಮ ಮನಸ್ಸು ಸ್ವಲ್ಪ ಚಂಚಲತೆ ಆಗಿರುತ್ತೆ. ಈ 4 ತಿಂಗಳು ಕಳೆದ್ರೆ ಆಗ ನಿಮ್ಮ ಪುನಃ ಬೇಕು ಅನ್ನೋ ಮಾತು ಬರುತ್ತೆ. ಆ ಬೇಕು ಅಂದಾಗ ಅಷ್ಟಕ್ಕೆ ಮುಂಚಿತವಾಗಿ ನೀವು ಕಾಗದ ಪತ್ರಕ್ಕೆ ಸೈನ್ ಹಾಕಬಾರ್ದು. ಸ್ವಲ್ಪ ದಿವಸ ಈ 4 ತಿಂಗಳು ತಡೆದು ಬಿಡಿ. 4 ತಿಂಗಳು ಈ ಒಂದು ಡೈವರ್ಸ್ ವಿಚಾರವಾಗಿ ಯಾವುದೂ ಮಾತಾಡಬೇಡಿ. 4 ತಿಂಗಳಾಗಲಿ, ಆಮೇಲೆ ನೀವೇನು ಹೇಳ್ತೀರೋ ಆ ತೀರ್ಮಾನಕ್ಕೆ ಹೋಗೋಣ. ಈಗ ಸದ್ಯಕ್ಕಂತೂ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇದು ನಿಮ್ಮ ಸಮಯ ಒಳ್ಳೆಯದಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಲಾಭವಿದೆ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆ ಎಲ್ಲವೂ ದೂರ ಆಗುತ್ತೆ. ಧನುರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ದಿನವೇ. ಯಾಕೆಂದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಪ್ರಾರಂಭಿಕ ಹಂತದಲ್ಲೇ ಅದರ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಉದ್ಯೋಗಕ್ಕಾಗಿ ಅಪೇಕ್ಷೆ ಪಡ್ತಕ್ಕಂಥವ್ರಿಗೆ ಒಳ್ಳೆ ಕಡೆ ಉದ್ಯೋಗನೂ ಆಗುತ್ತೆ. ವ್ಯವಹಾರಗಳು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ವ್ಯವಹಾರಗಳ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಆ ಕೋಪದ ಮುಖನ ಮಾತ್ರ ಕಡಿಮೆ ಮಾಡಿಕೊಳ್ಳೇಬೇಕು. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಚಿಂತನೆಯನ್ನು ಏನೇ ಮಾಡಬೇಕಾದರೂ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿಲುವಿದೆಯಲ್ಲ, ಅದು ಬಹಳ ಜೋಪಾನ. ಯಾಕೆಂದರೆ ಲಾಭ ನಷ್ಟ ಎರಡೂ ಜಾಸ್ತಿನೇ. ಆದರೆ ನಷ್ಟಕ್ಕಿಂತ ಲಾಭ ಇದೆ ನಿಜ. ಆದರೆ ಪ್ರಾರಂಭಿಕ ಹಂತದಲ್ಲಿ ಎಡುವುದು ಬೇಡ. ದೇವರು ನಮಗೆ ಅಂತ ಒಂದು ಒಳ್ಳೆಯ ಅವಕಾಶ ಕೊಟ್ಟಾಗ, ಒಳ್ಳೆಯ ಒಂದು ಅನುಕೂಲ ಆದಾಗ ಆ ಅನುಕೂಲಕ್ಕೆ ತಕ್ಕನಾದಂಥ ರೀತಿ ಬದುಕನ್ನು ಬದುಕಬೇಕು. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು.
ಸಣ್ಣ ಪುಟ್ಟ ಮಕ್ಕಳಿಗೆ ಸ್ವಲ್ಪ ಕಫ ಜಾಸ್ತಿ ಆಗುವಂಥದ್ದು, ಕೆಂಬರುವಂಥದ್ದು, ಶೀತ ಬಾಧೆ ಇರುವಂಥದ್ದು ಇವತ್ತು ಎದುರಾಗುತ್ತೆ ಧನುರಾಶಿಯವರಿಗೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇನ್ನೊಂದು ಎಚ್ಚರಿಕೆ ನೋಡಿ, ಏನಪ್ಪ ಅಂದರೆ ಇವತ್ತಿನ ದಿವಸ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಕಡಲೆಕಾಳು, ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಗಂಧ ಅಥವಾ ಒಂದಿಷ್ಟು ಅರಿಶಿನ ಪುಡಿ ಇಂಥದ್ದನ್ನು ಯಾವುದಾದ್ರು ಗುರು ಸಾನ್ನಿಧ್ಯಕ್ಕೋ ವಿಷ್ಣು ಸಾನ್ನಿಧ್ಯಕ್ಕೋ ಕೊಟ್ಟು ಬರೋದು ಮತ್ತಷ್ಟು ಶ್ರೇಯಸ್ಸುಂಟಾಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ತುಂಬ ದಿನಗಳ ನಂತರ ಒಂದಿಷ್ಟು ಅನುಕೂಲ ಆಗುವಂಥ ಯೋಗ ಫಲ ಇದೆ. ಭಗವಂತನ ನಂಬಿದ್ದೀರಿ, ನಂಬಿದಷ್ಟು ಭಗವಂತ ನಿಮ್ಮನ್ನು ಕೈ ಹಿಡಿದೇ ನಡೆಸ್ತಾನೆ. ಯಾವುದೇ ಕಾರಣಕ್ಕೂ ಎಲ್ಲರೂ ಕೈ ಬಿಟ್ಟರೂ ಭಗವಂತ ಕೈ ಬಿಡೋದಿಲ್ಲ. ಭಗವಂತ ಒಂದಲ್ಲ ಒಂದು ಕಡೆ ಆತ ಕೈ ಹಿಡಿದು ನಡೆಸುವಂಥದ್ದು ಧರ್ಮ. ನೀರಲ್ಲಿ ಮುಳುಗುವಂಥವನಿಗೂ ಸಹಿತ ಒಂದು ಹುಲ್ಲಿನ ಕಡ್ಡಿ ಸಿಕ್ಕಿದ್ರೆ ಅವನು ಪ್ರಾಣ ಉಳಿಸ್ಕೊಂಡ್ಬಿಡ್ತಾನೆ. ಆ ಹುಲ್ಲಿನ ಕಡ್ಡಿ ಕೊಡೋದು ಯಾರು? ಭಗವಂತನೇ ಕೊಡಬೇಕು. ಯಾಕೆ ಅಂದರೆ ಆ ನೀರೊಳಗಿದ್ದಾಗ ಮತ್ತೊಬ್ಬರು ಸಹಾಯ ಮಾಡೋಕ್ಕೆ ಯಾರೂ ಇರೋದಿಲ್ಲ. ಆ ನೀರೊಳಗೆ ಯಾವುದೋ ಒಂದು ಸಣ್ಣ ಕಲ್ಲೋ ಒಂದು ದಡನೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅವನು ಬದುಕಕ್ಕೆ ಒಂದು ದಾರಿ ಮಾಡಿಕೊಡ್ತಾನೆ. ಅದು ಭಗವಂತ. ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಅದು ಭಗವಂತನ ಸೃಷ್ಟಿ. ಅಂತಹ ಭಗವತ್ ಸಂಕಲ್ಪವನ್ನು ಕಾರ್ಯಸಿದ್ಧಿ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇವತ್ತು ಮಕರ ರಾಶಿಯವರಿಗಿದೆ. ಮಕರ ರಾಶಿ ಮಕರ ಲಗ್ನ. ಇವತ್ತು ನೀವು ಮಾಡಬೇಕಾದ್ದು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ, 12ರಿಂದ 4ರ ಮಧ್ಯದಲ್ಲಿ ತಾವು ಒಳ್ಳೆ ಮನಸ್ಸಿನಿಂದ ಏನು ತೀರ್ಮಾನ ಮಾಡಿದ್ರು, ಯಾವ ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇದೇ ಸಮಯದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಎಲ್ಲಾದರೂ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಒಂದಷ್ಟು ದೂರ ಪರಿಕ್ರಮಿಸಿ ಒಂದು ಅಶ್ವತ್ಥ, ಬೇವು ಅಥವಾ ಮಾವು, ವಿಶೇಷವಾಗಿರ್ತಕ್ಕಂತಹ ಬನ್ನಿ, ಇಂತಹ ಒಂದು ಬೃಹತ್ ಮಟ್ಟದ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಹೋಗಿ ಒಂದು 5ರಿಂದ 10 ನಿಮಿಷ ಅಲ್ಲಿ ಕೂತ್ಕೊಂಡು ಅಲ್ಲಿ ನಿಮಗೆ ಇಷ್ಟವಾಗಿರೋ ದೇವರ ಹೆಸರನ್ನು ಹೇಳ್ತಾ ಒಂದು 108 ಬಾರಿ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಶೀಘ್ರವಾಗಿ ಸಿದ್ಧಿ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಿನ ಸ್ಥಿತಿ ಒಂದಿಷ್ಟು ಚಂಚಲತೆ ಆಗ್ತಾ ಇರುತ್ತೆ. ಯಾಕೆಂದರೆ ಗ್ರಹಸ್ಥಿತಿಗಳು ಸರಿ ಇಲ್ಲ, ನಕ್ಷತ್ರ ಪ್ರಕಾರ ಸ್ವಲ್ಪ ತೊಂದರೆ, ಮತ್ತು ಯಾವುದೇ ಕೆಲಸದಲ್ಲಿ ಮಾಡಬೇಕಾದ್ರೂ ಕೆಲಸದ ಪ್ರಾರಂಭದಲ್ಲಿರ್ತಕ್ಕಂಥ ರೀತಿ ಬೇರೆ, ಅದಾದ ನಂತರ ಆಗುವಂಥದ್ದು ಬೇರೆ. ಸಹಾಯನೂ ತಗೊಳ್ತಾರೆ, ನಿಂದನೆಯೂ ಮಾಡ್ತಾರೆ. ಸಹಾಯ ಕೊಡಬೇಕಾದ್ರೆ ಒಳ್ಳೆ ಮನಸ್ಸಿದ್ದಲೇ ಕೊಡ್ತೀನಿ, ತಿರುಗಿ ಏನೋ ಒಂದು ಅಸಮಾಧಾನದಲ್ಲಿರ್ತೀರಿ, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಹಾಗಾಗಿ ಎಲ್ಲವೂ ನನ್ನದು, ಎಲ್ಲರೂ ನನ್ನವರು, ಅಥವಾ ಎಲ್ಲ ಪರಿಸರದಲ್ಲೂ ನನ್ನ ಪ್ರೆಸೆನ್ಸ್ ಇರುತ್ತೆ, ಅಥವಾ ನಾನು ಮಾಡೋ ಕೆಲಸದಲ್ಲಿ ಏನೋ ಒಂದು ವ್ಯತ್ಯಾಸ ಆಗುತ್ತೆ ಅನ್ನೋಂಥ ಒಂದು ಮನಸ್ಥಿತಿಗಳು ನಿಮ್ಮ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ, ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ ಇವತ್ತು ಬಹಳ ಅದೃಷ್ಟ ಇರ್ತಕ್ಕಂಥ ದಿನವೇ ಸರಿ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ನೀವು ಒಂದು ಕೆಲಸವನ್ನು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಭಗವಂತನ ಸಂಕಲ್ಪ, ಭಗವತ್ ಸಂಕಲ್ಪದಿಂದಲೇ ಕಾರ್ಯಸಿದ್ಧಿ ಆಗುವಂಥದ್ದು. ಹಾಗಾಗಿ ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು, ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದು ಕೆಲಸ ಮಾಡಿದ್ರೆ ಅದು ಖಂಡಿತ ಒಳ್ಳೆ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳ ಕಡೆ ಮತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಮಾಡುವಂಥ ಕೆಲಸವನ್ನು ಮತ್ತಷ್ಟು ಅರ್ಥಪೂರ್ಣವಾದಂಥ ಕಡೆ, ಹಾಗೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಹೊಸತನವನ್ನು ಕಾಣುವಂತಹದ್ದು. ಇದೆಲ್ಲವೂ ಸಹಿತ ಹೇಗಾಗುತ್ತೆ ಅಂದರೆ ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯವಾಗುತ್ತೆ. ಆ ಭಗವತ್ ಸಂಕಲ್ಪವನ್ನು, ಭಗವಂತನ ಕೃಪಾಶೀರ್ವಾದವನ್ನು ಇವತ್ತು ಸಾಕಷ್ಟು ಫಲಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಜೋಪಾನ. ಯಾವುದೇ ಲೇವಾದೇವಿ ಮಾಡಬೇಕಾದರೂ ಕೊಟ್ಟು ತೆಗೆದುಕೊಳ್ಳುವಂತಹ ಕಾಲ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಸಣ್ಣ ಸಣ್ಣ ಸಮಸ್ಯೆ ಒಂದು ಕಡೆ, ತೊಂದರೆಗಳಾಗುವಂಥದ್ದು ಮತ್ತೊಂದು ಕಡೆ. ಆದರೆ ಫಲಾಫಲಗಳನ್ನು ಯಾವ ರೀತಿ ಸಿದ್ಧಿಸ್ಕೊಳ್ಬೇಕು, ಯಾವ ಪ್ರಕಾರ ನೀವು ಆಲೋಚನೆ ಮಾಡಬೇಕು, ನಿಮ್ಮ ಆಲೋಚನೆಯನ್ನು ಹೇಗೆ ಸರಿದಿದ್ದುಕೋಬೇಕು ಅಂದರೆ ಅದು ಅಶ್ವತ್ಥ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಹೀಗೆ ವೃಕ್ಷರಾಜನ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಂಥವರು ಮತ್ತೊಬ್ಬರು ಕರೆಯಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ಕರೆ ಸಿಕ್ಕ ಖುಷಿಯಾಗಿ ಏನ್ ಮಾತಾಡ್ಬೇಕಂತ ಗೊತ್ತಾಗೋದು ನೋಡಿ. ನಮಗೆ ಕರೆ ಸಿಕ್ಕಂತ ಸಂತೋಷ, ನನಗೆ ಕರೆಯಲ್ಲಿ ನನ್ನ ತಾಯಿ ಮಾತಾಡ್ತಿದ್ದಾಳನ್ನೋ ಸಂತೋಷ. ಹೇಳಮ್ಮ.
9 ವರ್ಷದಿಂದ ಕರೆ ಮಾಡ್ತಾ ಇದ್ದೇವ್ರಿ, ಇವತ್ ಸಿಕ್ಕೈತಲ್ರಿ, ಅದಕ್ಕೆ ಖುಷಿ ಆಗ್ಬಿಡತ್ರಿ. ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ರಿ. 9 ನಾವ್ ವರ್ಷ ಮೊನ್ನೆ ಸಾಲಿಗ್ರಾಮ ದರ್ಶನಕ್ಕೆ ಬಂದಿದ್ವಿ. ಹೌದಾ? ಸಾಲಿಗ್ರಾಮ ದರ್ಶನ ಮಾಡಿದ್ರಾ? ಸಾಲಿಗ್ರಾಮ ದರ್ಶನ ಮಾಡ್ಕೊಂಡ್ ಬಂದ್ವಿ. ನಾವ್ ಮನ್ಯಾಗ ನಮ್ ತಂಗಿ ಬಿಟ್ಟು ಹೋಗಿದ್ವಿ. ನಿನ್ನಿಂದ ಮೊನ್ನೆ ರವಿವಾರ ನಮ್ ಮನೆಯವರು ನಮ್ ತಂಗಿಯವರು ಬಂದಿದ್ರೆ ಮುತ್ತಿಗೆ ಪ್ರಸಾದನ ತಗೊಂಡ್ಬಂದಾರೆ. ಅದ್ ತಗೊಂಡ್ಬಂದ್ರೆ ಇವಾಗ ಕರೆ ಸಿಕ್ತು ನೋಡ್ರಿ. ಮೃತ್ತಿಗೆ ಪ್ರಸಾದದಿಂದಲೇ ಒಂದು ಕರೆ ಸಿಕ್ಕಿದೆ. ಆ ಮೃತ್ತಿಗೆ ಪ್ರಸಾದ ಸಾಲಿಗ್ರಾಮ ಕ್ಷೇತ್ರ, ಅಲ್ಲಿ ಮಾತಾಡುವ ಭಗವಂತ ಇದ್ದಾನಮ್ಮ. ಯಾರೊಬ್ಬರು ಸಹಿತ ನಂಬಬೇಕು, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಬೇಕು. ನೋಡಿ, ಸಾಲಿಗ್ರಾಮ ಇಟ್ಟಾಗ ಪ್ರಾರಂಭದಲ್ಲಿ ನೀವು ಬಂದೋದ್ರಿ, ಲಕ್ಷ್ಮೀ ಸಮೇತ ವರಹ ಸ್ವಾಮಿ ಬಂದಿದ್ವಿ ಗುರುಜಿ. ನಮ್ಗ್ ಬಾಳ ಅಂದ್ರ ಬಾಳ ಒಳ್ಳೇದಾಗೈತ್ರಿ. ಒಳ್ಳೇದಾಗ್ಲಿ. ಒಂದು ಹೊಲದ ಸಮಸ್ಯೆ ಇತ್ರಿ. ಅದ ಹೊಲ ಮೊನ್ನೆ ನೆನ್ಸೆ ನೋಡ್ರಿ ನಿಮ್ನ. ಯಾಕಂದ್ರ ಅದ್ರೊಳಗೆ ಏನು ಪೀಕ ಬರ್ತಾ ಇರ್ಲಿಲ್ರಿ. ಆ ಮಣ್ಣು ತಗೊಂಡ್ಬಂದು ನಾವ್ ಸಾಲಿಗ್ರಾಮಗ ದರ್ಶನ ಮಾಡಿದ್ವಿ. ನಾವು ಅಮಾವಾಸ್ಯ ದಿನ ಬಂದಿದ್ವಿ. ಸ್ವಲ್ಪ ಗದ್ದ ಬಾಳ ಇತ್ರಿ. ಮತ್ ವಾಪಸ್ ಬಂದು ನೀವ್ ಹೇಳಿರಂತ ಅನುಷ್ಠಾನ ಮಾಡಿದ್ವಿ. ಅದ ಬಾಳ ಅಂದ್ರ ಬಾಳ ಚಲೋ ಆಗೈತ್ರಿ. ನಮ್ಗೆ ತುಂಬಾ ಸಂತೋಷ. ದೇವ್ರನ್ನ ಹತ್ರದಿಂದ ನೋಡಿದ್ರ? ನೋಡೇವ್ರಿ ಗುರುಜಿ. ತುಂಬಾ ಸಂತೋಷ. ಒಂದ್ಸತಿ ನಿಮ್ಮ ಇನ್ನೂ ಅಷ್ಟು ಅನುಕೂಲ ಇನ್ನೂ ನಿಮ್ಗೆ ಅನುಕೂಲ ಆದ್ಮೇಲೆ ಮತ್ತೊಂದ್ಸತಿ ದೇವರನ್ನ ಬಂದು ದರ್ಶನ ಮಾಡಿ. ಸಾಲಿಗ್ರಾಮ ಇನ್ನೊಂದ್ಸತಿ ದರ್ಶನ ನಿನ್ನೆ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡೇವ್ರಿ ಗುರುಜಿ ಅನುಷ್ಠಾನನ. ಆಗ್ಲಿಮ್ಮ. ಅದ ಮುಗಿದ ತಕ್ಷಣ ಮತ್ತೆ ಬರ್ತವ್ರಿ. ಆಯ್ತಮ್ಮ. ನಮ್ಮ ಅವ್ವಾರಿಗೆ 8 ವರ್ಷ ಆತ್ರಿ ಸರ್. ಒಟ್ಟ ಆರಾಮ ಇಲ್ರಿ, ಬರೇ ಕಾಲೂರಿ ಅಂತಾರ. ಯಾರಿಗೆ? ಅವ್ವಾರಿಗ್ರಿ. ತಾಯಿ ಮನ್ಯಾಗ ಇದನ್ರಿ ನಾನು. ಅಂದ್ರ ನಮ್ಮ ಅಪ್ಪಾಜಿ 3 ಜನ ಹೆಣ್ಮಕ್ಳು, ಗಂಡ್ಮಕ್ಳು ಇಲ್ಲದಕ್ಕೆ ನಮ್ ತಂದೆ ತಾಯಿ ನಾನ ನೋಡ್ಕೊಳಕ ಅಂತ ಬಂದದವ್ರಿ. ನಮ್ ತಂದೆ ತೀರ್ಕೊಂಡ್ 2 ವರ್ಷ ಆಯ್ತ್ರಿ. ಒಂದ್ ಕೆಲಸ ಮಾಡಿ, ಆ ಸಾಲಿಗ್ರಾಮ ಮೃತ್ತಿಗೆ ಪ್ರಸಾದ ಇದೆಯಲ್ಲ, ಅದ್ರ ಮುಂದೆ ಒಂದು ವಿಳೆದೆಲೆ ಮೇಲೆ ಒಂಚೂರು ಎಳ್ಳೆಣ್ಣೆ ಹಾಕಿ, ವಿಳೆದೆಲೆ ಮೇಲೆ ಎಳ್ಳೆಣ್ಣೆ ಹಾಕಿ ದೇವರಿಗೆ ತೋರಿಸಿ, ನಿಮ್ಮ ತಾಯಿಯವರ ಪಾದ ಎಲ್ಲಿ ನೋವು ಜಾಸ್ತಿ ಇರುತ್ತೋ, ಎಲ್ಲಿ ಉರಿ ಜಾಸ್ತಿ ಬರುತ್ತೋ ಆ ಜಾಗಕ್ಕೆ ಎಳ್ಳೆಣ್ಣೆ ಮತ್ತು ಆ ವಿಳೆದೆಲೆ ಅದನ್ನ ಪಾದಕ್ಕೆ ಉಜ್ಜಿರಿ. ಪಾದಕ್ಕೆ ಉಜ್ಜಿ ಅರ್ಧ ಗಂಟೆ ಬಿಡಿ. ಆಮೇಲೆ ಆ ಮೃತ್ತಿಗೆ ಪ್ರಸಾದದ ಮುಂದೆನೆ ಒಂದು ಸ್ವಲ್ಪ ಕಡಲೆಬೇಳೆ ಕೊಡಿ ಅಮ್ಮನ ಕೈಲಿ. ಕಡಲೆಬೇಳೆ ಅಥವಾ ಕಡಲೆಕಾಳು ಅಥವಾ ಕಡಲೆ ಹಿಟ್ಟು ಕೊಟ್ಟು ಅದನ್ನ 3 ಸತಿ ದೃಷ್ಟಿ ತೆಗೆದುಕೊಂಡು ನೀರಿಗೆ ಹಾಕ್ಬಿಡ ಕೇಳಿ. ಸದಾ ಪ್ರತಿ ದಿವಸ ಆ ಮೃತ್ತಿಗೆಯನ್ನು ದರ್ಶನ ಮಾಡ್ತಾ ಸಾಲಿಗ್ರಾಮಕ್ಕೊಂದು ನಮಸ್ಕಾರ ಮಾಡಿ, ನಿಮ್ಮ ಸಮಸ್ಯೆಗಳೆಲ್ಲವೂ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತರು ಅವರ ಮನೋಕಾಮನೆಗಳನ್ನು ಅಥವಾ ಅವರಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ಆ ಕ್ಷೇತ್ರ ದರ್ಶನ ಮಾಡಿದ ಮೇಲೆ ಅವರಿಗೆ ಅನಿಸಿರ್ತಕ್ಕಂತಹ ಒಂದಷ್ಟು ಮಾತುಗಳನ್ನು ಆಲಿಸಿದಾಗ ನನಗಂತೂ ಬಹಳ ಸಂತೋಷ ಅನಿಸುತ್ತೆ. ಯಾಕೆಂದರೆ ಸಾಲಿಗ್ರಾಮ ಕ್ಷೇತ್ರವನ್ನು ಮಾಡಬೇಕು ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿರಲಿಲ್ಲ. ಸಾಲಿಗ್ರಾಮ ಪ್ರತಿಷ್ಠಾಪನೆ ಅದರ ಕ್ರಮನೂ ಪೂರ್ವಾಪರವಾಗಿ ನಮಗೇನೂ ಮಾಹಿತಿ ಇಲ್ಲ. ಭಗವಂತ ಬಂದು ಇಷ್ಟು ಜನಕ್ಕೂ ಸಹಿತ ದಾರಿ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ರೀತಿ ದರ್ಶನವನ್ನು ಕೊಡ್ತಾ ತಾಯಿ ಮಹಾಲಕ್ಷ್ಮಿಯೊಡನೆ ಮಹಾಲಕ್ಷ್ಮಿ ಜೊತೆಗೆ ವರಹಾದೇವರು ಅಲ್ಲಿ ನಿಂತಿರ್ತಕ್ಕಂಥದ್ದು ಒಂದು ಸಂತೋಷವೇ ಸರಿ. ಎಷ್ಟೋ ಜನ ಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು ಆ ಮೃತ್ತಿಗೆಯ ಅನುಷ್ಠಾನದಲ್ಲಿ ತಗೊಂಡು ಇನ್ನೂ 5 ದಿವಸ 6 ದಿವಸ ಅಥವಾ 9 ದಿವಸದಲ್ಲಿ ಅವರ ಕೆಲಸ ಕಾರ್ಯಗಳಾಗಿರ್ತಕ್ಕಂಥದ್ದು ಸಾಕಷ್ಟು ಜನಗಳನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಕರೆ ಮಾಡ್ತಿದ್ದಾರೆ. ಇಂತಹದ್ರಲ್ಲಿ ಈಗ ಪ್ರಸ್ತುತ ಈ 4 ದಿವಸ ಆಗಿರ್ಬೋದೇನೋ, 4 ದಿವಸದಿಂದ ವಾಟ್ಸಪ್ನಲ್ಲಿ ವರ್ಕ್ ಆಗದಿರ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಯಿತು. ಇರಲಿ, ಏನು ಸಮಸ್ಯೆ ಆದರೂ ಬಹುಶಃ ನನಗನ್ಸುತ್ತೆ ನೀವು ಯಾರಿಗೆ ಮೃತ್ತಿಗೆ ಬೇಕು, ಆ ಮೃತ್ತಿಗೆ ಮತ್ತು ಸಾಲಿಗ್ರಾಮ ಬೇಕು, ದರ್ಶನ ಮಾಡಬೇಕು ಅಥವಾ ಅದರಿಂದ ನಾನು ಅನುಕೂಲ ಪಡಿಬೇಕು ಅನ್ನೋರು ನೀವು ಪೋಸ್ಟ್ ಮುಖಾಂತರ ತರಿಸ್ಕೊಳ್ಳೋದಕ್ಕಿಂತ ತಾವೇ ಸ್ವತಃ ಬಂದು ಲಕ್ಷ್ಮೀ ಬೋರಹ ಸ್ವಾಮಿನ ದರ್ಶನ ಮಾಡಿಕೊಂಡು 11 ಪ್ರದಕ್ಷಿಣೆ ಮಾಡಿ ತದನಂತರ ಅಲ್ಲಿಂದ ನೀವು ಪ್ರಸಾದವನ್ನು ತೆಗೆದುಕೊಂಡು ಹೋಗುವಂಥದ್ದೇ ಸರಿಯೇನೋ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಒಂದು ಸಮಯ, ಒಂದು ವಿಧಿವಿಧಾನ ಅಂತ ಇರುತ್ತೆ. ಆ ವಿಧಿವಿಧಾನದಲ್ಲಿ ಇದೊಂದು ಪಾತ್ರನೇನೋ, ಅಥವಾ ಅದು ವಾಟ್ಸಪ್ ಸರಿ ಹೋದರೆ ಅದು ನಿಮಗೆ ಅನುಕೂಲ ಆಗ್ಬೋದು. ಆದರೆ ಪ್ರಸ್ತುತ ಅಂತೂ ಇದು ನಿಮಗೆ ಒಳ್ಳೆಯದಾಗ್ತಾ ಇದೆ. ನೀವು ಬನ್ನಿ, ಭಗವಂತನ ದರ್ಶನ ಮಾಡಿ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದು ಸ್ವಾಮಿನ ತಾವೇ ಖುದ್ದಾಗಿ ದರ್ಶನ ಮಾಡಿ ಭಗವಂತನ ಹತ್ರ ನಿಮ್ಮ ಮಾತು. ಯಾಕೆಂದರೆ ಆ ಸಾಲಿಗ್ರಾಮದ ಮುಂದೆ ಮಧ್ಯದಲ್ಲಿ ನಿಮ್ಮ ಮತ್ತು ದೇವರ ಮಧ್ಯದಲ್ಲಿ ಯಾರೂ ಬೇಡ. ನಿಮ್ಮ ಕಷ್ಟ ಏನಿದೆ ಅದನ್ನು ಭಗವಂತನ ಮುಂದೆ ನಿಂತು ಪ್ರಾರ್ಥನೆ ಮಾಡಿ. ಯಾಕೆಂದರೆ ಸಾಲಿಗ್ರಾಮವನ್ನು ದರ್ಶನ ಮಾಡುವಾಗಲೇ ನಿಮ್ಮ ಕಾಯಕ ಸಾಕಷ್ಟು ಕಾರ್ಯಸಿದ್ಧಿ ಆಗ್ತಾ ಇದೆ. ಅದು ಸಾಕಷ್ಟು ಜನಗಳ ಧ್ವನಿ. ಆ ಧ್ವನಿಯನ್ನು ಆಲಿಸಿದಾಗ ನಮಗೆ ಸಿಕ್ಕಂಥ ಆನಂದವೇ ಹೀಗಿದೆ. ಹಾಗಾಗಿ ನಾನು ಸಹಿತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಪೂರಿ ಜಗನ್ನಾಥ್, ಆ ಪೂರಿ ಜಗನ್ನಾಥನ ವಿಶೇಷವಾದಂಥ ಕೃಷ್ಣನ್ನ ಮತ್ತು ಬಲರಾಮನ್ನ ಮತ್ತು ಸುಭದ್ರೆಯ ಆ ವಿಶೇಷವಾಗಿರ್ತಕ್ಕಂಥ ದೇವರ ಆರಾಧನೆ ಇವತ್ತು ನಡೆಸಬೇಕು ಎಂಬತಕ್ಕಂಥ ಸಂಕಲ್ಪ ನಿನ್ನೆನೂ ಪೂಜಿಸಿದ್ದೀವಿ, ಇವತ್ತೂ ಪೂಜೆ ಮಾಡೋಣ. ಇನ್ನೇನು ಈಗ ಅಂದರೆ ನನ್ನ ಪ್ರಯಾಣ ಪೂರಿ ಜಗನ್ನಾಥ್ ಕಡೆಗಿದೆ. ಹಾಗೆ ನಾಳೆ ಸಂಚಿಕೆ ಅಂತೂ ಇನ್ನಷ್ಟು ಅದ್ಭುತವಾಗಿದೆ. ಎಲ್ಲವೂ ಸಹಿತ ದರ್ಶನ ಮಾಡೋಣ. ಬನ್ನಿ, ಪ್ರಾರ್ಥನೆ ಮಾಡೋಣ. ಓಂ ಕೃಷ್ಣಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಗೋಪೀಜನವಲ್ಲಭಾಯ ನಮಃ,
ಓಂ ಪರಮಾಯ ನಮಃ, ಓಂ ಪರಮಪುರುಷಾಯ ನಮಃ, ಓಂ ಮಹಾಕಾಲಾಯ ನಮಃ, ಬ್ರಹ್ಮ ವಿಷ್ಣು ಶಿವಾತ್ಮಕಾಯ ನಮಃ.